ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು KSOUನಲ್ಲಿ ಸೆಕೆಂಡ್ ಇಯರ್ BA ಓದ್ತಿರುವಂತಹ BA BCom ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ 1ನೇ ಕಾವ್ಯ, ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂತಹ ಘಟಕ 1ರಲ್ಲಿ ಬರುವಂತಹ ಕೃಷ್ಣ ಸಂಧಾನ, ಇದನ್ನು ಬರೆದಿರುವಂತಹ ಕವಿ ಪಂಪ. ಎಲ್ಲಿಂದ ಆಯ್ದು, ಯಾವೊಂದು ಕಾವ್ಯದಲ್ಲಿ ಆಯ್ದು ಈ ಒಂದು ಗದ್ಯಾನುವಾದದಲ್ಲಿ ನಮಗೆ ಕೃಷ್ಣ ಸಂಧಾನವನ್ನು ಕಾವ್ಯ ಇಟ್ಟಿದ್ದಾರೆ ಅಂದರೆ ವಿಕ್ರಮಾರ್ಜುನ ವಿಜಯಂ ಎಂಬ ಕಾವ್ಯದಿಂದ ನಮಗೆ ಆರಿಸಿ ಒಂದು ಲೆಸನ್ನ ಇಟ್ಟಿದ್ದಾರೆ. ಸೊ ಇದರ ಪಂಪರ ಬಗ್ಗೆ ನಾವು ಮೊದಲು ಪರಿಚಯನ ಮಾಡಿಕೊಳ್ತಾ ನಂತರ ಕೃಷ್ಣ ಸಂಧಾನದಲ್ಲಿರುವಂತಹ ಕತೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪಂಪ, ಕೃಷ್ಣ ಸಂಧಾನ, ವಿಕ್ರಮಾರ್ಜುನ ವಿಜಯಂ ಅವರ ಕಾಲ, ದೇಶ ಮತ್ತು ಆಶ್ರಯ ಮತ್ತು ಕೃತಿಗಳನ್ನು ತಿಳ್ಕೊಳ್ಳೋಣ. ಹೆಸರು, ಇವರನ್ನು ಆದಿಕವಿ ಪಂಪ ಅಂತಲೂ ಕೂಡ ಕರೀತಾರೆ, ಹಾಗೆ ಪಂಪ ಅಂತಲೂ ಕೂಡ ಕರೀತಾರೆ. ಕಾಲ ಕ್ರಿಸ್ತಶಕ 902, 10ನೇ ಶತಮಾನದವರು ಅಂತ ಹೇಳ್ತಾರೆ. ಇವರು ಪಂಪ ಯುಗದಲ್ಲಿ ಆ್ಯಂಡ್ ಇವರನ್ನು ಪಂಪ ಯುಗ ಅಂತಲೂ ಕೂಡ ಅಂತಾರೆ. ಏನಂದರೆ ರನ್ನ, ಪಂಪ, ಜನ್ನ ಇವ್ರದ್ದು ಯಾವುದು ಕೂಡ ನಮಗೆ ಎಕ್ಸಾಕ್ಟಾಗಿ ಅವ್ರದ ಒಂದು ಸ್ಥಳ ಆಗಲಿ, ಒಂದು ಸ್ಥಳ ಸಿಕ್ಕಿದ್ರೂ ಕೂಡ ಅವರ ಕಾಲ ಆಗಿರ್ಬೋದು ಅದೆಲ್ಲ ನಮಗೆ ಅಷ್ಟು ಕೂಡ ನಮಗೆ ಸರಿಯಾಗಿ ಸಿಕ್ಕಿಲ್ಲ. ಅಂದರೆ ಅವ್ರ ಕಾಲ ಆಗಿರ್ಬೋದು, ಯಾವ ಶತಮಾನದವೇ ಒಂದು ಅಂದಾಜಿಗೆ ಹೇಳಲಾಗಿದೆ ಅಷ್ಟೇ ಹೊರತು ಒಂದು ಇದೇ ಕರೆಕ್ಟ್ ಡೇಟ್ ಆಫ್ ಬರ್ತ್ ಅಂತ ನಾವು ಎಲ್ಲೂ ಮೆನ್ಷನ್ ಮಾಡಿಲ್ಲ ಮತ್ತು ಎಲ್ಲೂ ಕೂಡ ಹೇಳಿಲ್ಲ. ಒಂದು ತಾತ್ಕಾಲಿಕವನ್ನಾಗಿ ಹೇಳಿರುವಂತಹ, ಅಂದರೆ ಇಷ್ಟು ಇರಬಹುದು ಅಂತ ಹೇಳಿದ್ದಾರೆ. ಆ್ಯಂಡ್ ಇವರು 10ನೇ ಶತಮಾನದವರು ಅಂತ ಹೇಳ್ತಾರೆ. ಸೊ ಇವರ ತಾಯಿ ಅಬ್ಬಣಬ್ಬೆ, ತಂದೆ ಭೀಮಪಯ್ಯ ಅಂತ, ತಮ್ಮ ಜೀನವಲ್ಲಭ, ಸ್ಥಳ ವೆಂಗಿಮಂಡಲದ ವೆಂಗಿಪಡು, ಅಗ್ರಹಾರ ಅಣ್ಣಗೀರಿ, ಇಂದಿನ ಧಾರವಾಡದವರು ಅಂತ ಹೇಳಲಾಗಿದೆ. ಆಶ್ರಯದಾತ ವಿಮಾಲುವಾಡನ ಚಾಲುಕ್ಯ ಸಾಮಂತ ದೊರೆ 2ನೇ ಅರಿಕೇಸರಿ. ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪಂಪನ 2 ಕೃತಿಗಳು ಯಾವುದು ಅಂದರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ. ಬಿರುದುಗಳು ಆದಿಕವಿ, ಕನ್ನಡ ರತ್ನಾತ್ರಯ, ಕವಿ ತಾಗುಣರುಣವ, ನಡೋಜ, ಸಂಸಾರ ಸಾರೋದಯ, ಕನ್ನಡದ ಕಾಳಿದಾಸ ಎಂಬುದು ಇವರಿಗೆ ಬಿರುದುಗಳು ದೊರಕಿವೆ. ವಿಕ್ರಮಾರ್ಜುನ ವಿಜಯದಲ್ಲಿ ಕಾವ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸೊ ನಾವಿಲ್ಲಿ ಮೊದಲು ಎಲ್ಲಿಂದ ಪ್ರಾರಂಭವಾಗುತ್ತೆ ಕತೆ ಅನ್ನೋದನ್ನು ತಿಳಿದುಕೊಂಡು ನಂತರ ನಾವು ಇಲ್ಲಿ ಮುಂದೆ ಓದ್ಕೊಂಡು ಹೋಗೋಣ ಪದ್ಯ ಭಾಗನ. ಅದು ಆಯಿತಾ, ಅದನ್ನು ಪದ್ಯ ಭಾಗ ಓದ್ಕೊಳ್ತಾ ನಿಮಗೆ ಅದನ್ನು ಅರ್ಥ ಮಾಡಿಸೋ ಥರ ನಾನು ಹೇಳ್ತೀನಿ ಅಂತ ಹೇಳ್ತಾ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲಾಸ್ಟಲ್ಲಿ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಎಕ್ಸಾಮ್ ಕಟ್ಟಿರೋರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ. ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದವರಾದರೂ ಕೂಡ ಆರಂಭದಲ್ಲಿ ಇಬ್ಬರಿಗೂ ಕೂಡ ಒಂದು ಹೊಂದಾಣಿಕೆ ಇರಲೇ ಇಲ್ಲ. ಕೌರವರಂತೂ ಪಾಂಡವರ ಮೇಲೆ ಹಾಗೆತನ ತೋರಿಸುತ್ತಲೇ ಬರ್ತಾರೆ. ದುರ್ಯೋಧನ ಮಾಡಿದ ಯಾವ ಒಂದು ಕುತಂತ್ರಗಳು ಕೂಡ ಪಾಂಡವರ ಮೇಲೆ ಫಲಕಾರಿಯಾಗುವುದಿಲ್ಲ. ಪಾಂಡವರು ದಿನೇ ದಿನೇ ಅಭಿವೃದ್ಧಿಯನ್ನೇ ಹೊಂತ ಇದ್ರು. ದುರ್ಯೋಧನನಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಅವನಿಗೆ ತಡ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು ಅವನಿಗೆ ಕಷ್ಟ ಆಗಿತ್ತು ಅವರ ಏಳಿಗೆಯನ್ನು, ಅವರ ಅಭಿವೃದ್ಧಿಯನ್ನು. ಕೊನೆಗೆ ಶಕುನಿಯ ಸಲಹೆಯಂತೆ ದ್ಯೂತಕ್ಕೆ ಪಾಂಡವರನ್ನು ಆಹ್ವಾನಿಸಿ ಶಕುನಿಯ ಸಹಾಯ ಪಡೆದು ಕಪಟತನದಿಂದ ದ್ಯೂತನವನ್ನು ಕೌರವ ಗೆಲ್ತಾನೆ. ಆಟದ ಸರತ್ತಿನಿಂದ ಪಾಂಡವರು 12 ವರ್ಷ ವನವಾಸದ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಪೂರೈಸಿ ರಾಜ್ಯ ಮರಳಿ ಪಡೆಯಲು ಪ್ರಯತ್ನಿಸ್ತಾರೆ. ಅಂದರೆ ಇವರು ಒಂದು ಆಟವನ್ನು ಆಡಿದಾಗ ಅದರಲ್ಲಿ ಇವರು ಶಕುನಿಯ ಒಂದು ಸಹಾಯದಿಂದ ಮೋಸ್ತಾಟವನ್ನು ಆಡಿ ಇವರು ಗೆಲ್ತಾರೆ. ಯಾರು? ಕೌರವರು. ಸೊ ಆಗ ಪಾಪ ಇವರು 12 ವರ್ಷ ವನವಾಸ ಅನುಭವಿಸ್ಬೇಕಾಗುತ್ತೆ ಪಾಂಡವರು. ಸೊ ಇದನ್ನು ಅನುಭವಿಸಿ ಬಂದಾದಮೇಲೆ ಇವರಿಗೆ ರಾಜ್ಯ ಬೇಕು ಅಲ್ವಾ, ಅವರು ಒಂದು ಇರಲಿಕ್ಕೆ ಇದು ನಮ್ಮೊಂದು ಮನೆ ಅಥವಾ ಅಂತ ಅವರಿಗೆ ಇರಬೇಕು ಅಂತ ಹೇಳಿಬಿಟ್ಟು ಅವ್ರು ಪಡೆಯಲು ಬಯಸ್ತಾರೆ.
ತಮ್ಮ ಬಂಧುವು ಪರಮಾತ್ಮನು ಆದ ಶ್ರೀಕೃಷ್ಣನೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿ ಸಮಾಲೋಚನೆ ಮಾಡ್ತಾರೆ. ದುರ್ಯೋಧನನೇ ಹಗೆತನ ಕಟ್ಟಿಕೊಳ್ಳದೆ ಉಪಾಯದಿಂದಲೇ ತಮಗೆ ಬರಬೇಕಾದ ರಾಜ್ಯವನ್ನು ಪಡೆಯುವ ಪ್ರಯತ್ನ ಮಾಡ್ತಾರೆ. ಅಕಸ್ಮಾತ್ ಏನಂದರೆ ಶ್ರೀಕೃಷ್ಣನೊಂದಿಗೆ ಅಂದರೆ ಶ್ರೀಕೃಷ್ಣ ಇವರು ಅಂದರೆ ಸಂಧಾನಕ್ಕೆ ಒಂದು ಸಭೆಯಲ್ಲಿ ಕರೆಸಿ ಅಂದರೆ ಪಾಂಡವರಿಗೂ ಕೌರವರನ್ನು ಕೂಡ ಅಂದರೆ ಇವ್ರು ಹೋಗಲ್ಲ, ಪಾಂಡವರು ಹೋಗಲ್ಲ, ಕೌರವ ದುರ್ಯೋಧನನ ಹತ್ರ ಶ್ರೀಕೃಷ್ಣ ಹೋಗಿ ಕೇಳಬೇಕು. ಏಕೆಂದರೆ ನಮ್ಗೆ ಹಿಂಗೆ ರಾಜ್ಯ ಬೇಕಾಗಿದೆ ಅಂತ ಸಮಾಧಾನದಿಂದಲೇ ಕೇಳೋಣ. ಅಕಸ್ಮಾತ್ ಅವ್ನು ಕೇಳಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಯುದ್ಧನೇ ಮಾಡಬೇಕಾಗತ್ತೆ ಅಂತ ಅವರು ಒಂದು ಒಳ್ಳೆಯ ರೀತಿಯಲ್ಲೇ ಅವರು ಯೋಚಿಸ್ತಾರೆ. ಯಾರು? ಪಾಂಡವರು. ಆದ ನಂತರ ಅಕಸ್ಮಾತ್ ಒಂದು ವೇಳೆ ದುರ್ಯೋಧನ ಇದಕ್ಕೆ ಒಪ್ಪಿಲ್ಲ ಅಂದರೆ ಅದು ಅನಿವಾರ್ಯವಾಗಿ ಯುದ್ಧ ಮಾಡಿ ಆದರೂ ಸರಿ ನಮಗೆ ಬೇಕಾದ ಭೂಮಿಯನ್ನು ನಾವು ಪಡ್ಕೋಬೇಕು ಅಂತ ಅವರು ಆಲೋಚಿಸ್ತಾರೆ. ಹಾಗೆ ಉಭಯ ಪಕ್ಷದವರನ್ನು ಬಲ್ಲ ಶ್ರೀಕೃಷ್ಣನ ಈ ಸಂಧಾನ ಕಾರ್ಯಕ್ಕೆ ಸರಿಯಾದ ರಾಯಭಾರಿ ಎಂದು ತೀರ್ಮಾನಿಸಿ ಸಂಧಾನಕ್ಕೆಂದು ಕಳಿಸ್ತಾರೆ. ಯಾರು? ಪಾಂಡವರು ಶ್ರೀಕೃಷ್ಣನನ್ನು ಸಂಧಾನಕ್ಕೆ ಕಳಿಸ್ತಾರೆ. ಯಾರಿಗೆ? ದುರ್ಯೋಧನನ ಜೊತೆ ಮಾತಾಡಲಿಕ್ಕೆ. ಇಂದಿನ ಮುಂದಿನ ಕಾವ್ಯ ಭಾಗವೇ ನಮಗೆ ಇಲ್ಲಿ ಪಠ್ಯವಾಗಿ ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನಿಮಗೆ ಓದ್ತಾ ನಿಮಗೆ ಒಂದು ಗದ್ಯಾನುವಾದದಲ್ಲಿ ಇಲ್ಲೇ ಇದೆ, ಅದನ್ನು ಓದ್ಕೊಂಡು ನಿಮಗೆ ಇದರ ಅರ್ಥವನ್ನು ಕೂಡ ನಿಮಗೆ ಹೇಳ್ಕೊತಾ ಹೋಗ್ತೇನೆ. ಇದನ್ನು ಭೂಮಿಗೆ ಒಡೆಯನಾಗಿರುವ ಈ ದುರ್ಯೋಧನನು ಮಾಡಿರುವ ಒಳಿತು ಕೆಡುಕುಗಳಿಗೆ ನೀನೇ ಸಾಕ್ಷಿಯಾಗಿರು. ಆತ ನಮಗೆ ನಮ್ಮ ರಾಜ್ಯವನ್ನು ಕೊಡುವನೋ ಇಲ್ಲವೋ ಎಂಬುದನ್ನು ಸಾಧ್ಯವಾದಷ್ಟು ಕೀದಕ್ಕಿ ಪರೀಕ್ಷಿಸಿ ನೋಡು. ನನಗೆ ಸೇರಿದ ಭಾಗವನ್ನು ಅವನು ಕೊಡುವುದಿಲ್ಲವೆಂದಾದರೆ ನನ್ನ ಭೂಮಿಯನ್ನು ರಕ್ಷಿಸಲು ಸಮರ್ಥವಾದ ನನ್ನ ಬಲಭುಜನೆನ್ನುವ ಸ್ತಂಭವೇ ಅವನನ್ನು ಕೊಲ್ಲಲು ಯೋಗ್ಯವಾಗಿದೆ ಅಂತ ಧರ್ಮರಾಯ ಯಾರಿಗೆ ಹೇಳ್ತಾರೆ ಅಂದರೆ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನ ಹೇಳ್ತಾರೆ. ಎಂದು ಹೇಳಿದ ಧರ್ಮರಾಯನು ಯಾವ ಸಂದೇಹವೂ ಇಲ್ಲದೆ ನಂಬಿಕೆಯಿಂದ ಜೀತನಾದ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಅಂತಂದರೆ ಒಂದು ಸಂಧಾನ, ಒಂದು ಮಾತುಕತೆಗೆ ಕಳಿಸ್ತಾರೆ. ಹಾಗೆ ಹೊರಟ ರಕ್ಕಸರನ್ನು ಗೆಲ್ಲುವನಾದ ಕೃಷ್ಣ ಹಲವು ದಿನಗಳ ಪ್ರಯಾಣವನ್ನು ಮಾಡಿ ಹಸ್ತಿನಾವತಿಯಲ್ಲಿ ಹೋಗಿ ಸೇರ್ತಾನೆ. ಹೀಗೆ ನಾಗಪುರವನ್ನು ಕಳಗುಂದಿಸುವಂತಿರುವ ಈ ಹಸ್ತಿನಪುರವನ್ನು ಶೇಷಯ್ಯನನಾದನು ಕೃಷ್ಣನು ಪ್ರವೇಶಿಸ್ತಾನೆ. ಪಾಂಡವರ ಪಕ್ಷಪಾತಿಯಾದ ವಿದೂರನ ಮನೆಗೆ ಬಂದು ಅಲ್ಲಿ ತನ್ನೆದುರು ಬಂದ ಕುಂತಿಗೆ ನಮಸ್ಕರಿಸಿ ತನಗೆ ವಂದಿಸಿದ ವಿದುರನನ್ನು ಅರಸಿ ರಥದಿಂದಿಳಿದು ಮಣಿಮೆಯ ಪೀಠದಲ್ಲಿ ಕುಳಿತು ಪಾಂಡವರ ಕ್ಷೇಮದ ವಾರ್ತೆಯನ್ನು ತಿಳಿಸ್ತಾನೆ ಕೃಷ್ಣ. ಯಾರಿಗೆ? ಕುಂತಿಗೆ, ಹಾಗೆ ವಿದುರನಿಗೆ. ತದಾನಂತರ ಕೃಷ್ಣನನ್ನು ಕಂಡ ವಿದುರನಿಗೆ ಏನೂ ಮಾಡಬೇಕೆನ್ನುವುದು ತಿಳಿಯದೆ ಕೃಷ್ಣನಿಗೆ ಮಜ್ಜನ ಮಾಡಿಸಿ ಅಂದರೆ ಸ್ನಾನವನ್ನು ಮಾಡಿಸಿ ಪ್ರೀತಿಯಿಂದ ಊಟ ಬಡಿಸಿ ಹಾಗೂ ವಿದುರ ತೋರಿಸಿದ ನಾನಾ ವಿಧದ ಒಂದು ಅಕ್ಕರೆಯಿಂದ ಕೃಷ್ಣನಿಗೆ ಪ್ರಯಾಣದ ಆಯಾಸ ಮತ್ತು ಆ ಕ್ಷಣದಲ್ಲಿಯೇ ಪರಿಹಾರ ಅಂದರೆ ಪಾಪ ತುಂಬ ದಿನಗಳ ಪ್ರಯಾಣದಿಂದ ಬಂದಿರ್ತಾರಲ್ಲ, ಸೊ ಇಲ್ಲಿ ಬಂದಮೇಲೆ ಅವನು ಕೃಷ್ಣನನ್ನು ಉಪಚಾರ ಮಾಡಿದ ಒಂದು ರೀತಿಯಿಂದ ಅವನು ತುಂಬ ರೆಸ್ಟ್ ಮಾಡ್ತಾನೆ. ಹೀಗೆ ವಿದುರನು ಯೋಚಿತವಾದ ಉಪಚಾರದಿಂದ ಶ್ರೀಕೃಷ್ಣನು ಅವರು ಸಂತೋಷಗೊಳ್ತಾನೆ. ಆಗಲೇ ಕೃಷ್ಣನ ಬರವನ್ನು ದುರ್ಯೋಧನನಿಗೂ ತಿಳಿಸ್ತಾನೆ. ದುರ್ಯೋಧನ ಕಿರುನಗೆ ನಕ್ಕು ನಾಡಿನ ಸಭೆಯಲ್ಲಿ ಭೇಟಿ ಮಾಡಿಸು ಅಂತ ಒಂದು ಜಂಬದಿಂದ ಹೇಳ್ತಾನೆ. 3 ದಿವಸ ಸೂರ್ಯೋದಯವಾದಾಗ ಆ ದುರ್ಯೋಧನನು ತಾನು ಧರಿಸಿದ ಅನೇಕ ಮಣಿಗಳ ಕಿರಣದಿಂದ ಸೂರ್ಯನ ಕಾಂತಿಯನ್ನೇ ಪಡೆದಂತಿದ್ದು ಕಾಮನ ಬಿಲ್ಲಿನ ಬಣ್ಣಗಳ ವಿಲಾಸದ ಸಿಂಹಾಸನದಲ್ಲಿ ಕುಳಿತು ಪ್ರಮೇದೆಯರನ್ನು ನೋಡಿ ಮುಸುಕಿದಂತಹ ಮದ ಆಶ್ಚರ್ಯಗಳ ಭ್ರಮೆಯಲ್ಲಿ ತನ್ನ ಎಡಗಾಲನ್ನು ಪೀಠದ ಮೇಲಿರಿಸಿ ಸದಾ ಹೊಳೆಯುವ ಮುತ್ತಿನ ನಕ್ಷತ್ರ ಮಾಲೆಯ ಕಿರಣಗಳಿಂದ ಮಿರುಗುವ ವಿಶಾಲ ವಕ್ಷಸ್ಥಲವನ್ನು ಹೊಂದಿ ಅಪಾರವಾದ ಸಾಮಂತ ರಾಜರುಗಳ ಕಿರೀಟದ ಮತ್ತು ಅರಮನೆಯ ನೆಲಕ್ಕೆ ಅಳವಡಿಸಿದ್ದ ಮಾಣಿಕ್ಯಗಳ ಕಿರಣಗಳ ಜಲದಿಂದ ತುಂಬಿದಂತಹ ಆಸ್ಥಾನದಲ್ಲಿ ಸಭಾ ಮಂಟಪದಲ್ಲಿ ಒಡ್ಡಲಾಗುವವನ್ನು ನಡೆಸುತ್ತಿದ್ದನು. ಅಲ್ಲಿ ಸ್ಥಾನಮಾನಗಳಿಗೆ ತಕ್ಕ ರೀತಿಯಲ್ಲಿರುವಂತೆ ಅರಿತು ಇಟ್ಟ ಲೋಹದ ಆಸನಗಳಲ್ಲಿ ಮಣಿಖಚಿತವಾದ ಚಿನ್ನಾಪೀಠಗಳಲ್ಲಿ ಅಲ್ಲಲ್ಲಿ ಕಟ್ಟಿದ್ದ ಹೊನ್ನ ಬೆಂದೂರಿಗಳಲ್ಲಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ಕೃತವರ್ಮ, ಶಲ್ಯ, ಶಕುನಿ, ಬ್ಲಾಹಿಕ, ಸೋಮದತ್ತ, ಭಾಗದತ್ತ, ಪುರುಷರವರನ್ನು ಕುಳ್ಳಿರಿಸಿದ್ದನು. ಅನೇಕ ದೇಶಗಳ ರಾಜರುಗಳನ್ನು ಅವರು ಪಡೆದಿರುವ ಸ್ಥಾನಕ್ಕೆ ತಕ್ಕ ರೀತಿಯಲ್ಲಿ ಕುಳಿಸ್ತಾನೆ. ಅಂತಃಪುರದ ಕನ್ಯರನ್ನು 2 ಸಾಲಿನಲ್ಲಿ ಕುಳಿಸ್ತಾನೆ. 100 ಜನ ತಮ್ಮಂದಿರನ್ನು ಹಿಂದಿರಿಸಿಕೊಂಡು ಲಕ್ಷ್ಮಣ ಮುಂತಾದ 100 ಮಕ್ಕಳನ್ನು ಮುಂದಿರಿಸಿಕೊಂಡು ಯುವರಾಜನಾದ ದುಶ್ಯಾಸನನ್ನು ಮತ್ತು ಅಂಗರಾಜನಾದ ಕರ್ಣನನ್ನು ತೊಡೆಯ ಸೋಂಕಿನಲ್ಲಿಯೇ ಕುಳ್ಳಿರಿಸಿಕೊಳ್ತಾನೆ. ಇದೆಲ್ಲ ಏನಂದರೆ ಸಭೆ. ಇದೆಲ್ಲ ಕೃಷ್ಣನು ಬರೋದಕ್ಕೂ ಮುಂಚೆ ಸಭೆಯಲ್ಲಿ ಇಷ್ಟು ಹಿಂಗೆ ಎಲ್ಲರೂ ಕೂಡ ಈ ಥರ ಆಸನಾಗಿರ್ತಾರೆ ಅನ್ನೋದನ್ನು ನಾವು ಇಲ್ಲಿ
ಹೇಳಿದ್ವಿ. ಇವಾಗ ನೆಕ್ಸ್ಟು ಹೀಗೆ ವಿಶೇಷವಾದ ಓಲಗದಲ್ಲಿರುವಾಗಲೇ 3ನೆಯ ಬಾಗಿಲಿಗೆ ಬಂದಿದ್ದ ಶ್ರೀಕೃಷ್ಣ ಆಗಮನವನ್ನು ದ್ವಾರಪಾಲಕರು ಬಂದು ತಿಳಿಸ್ತಾರೆ ದುರ್ಯೋಧನನಿಗೆ. ಭೀಷ್ಮರ ಮುಖವನ್ನು ನೋಡಿ ಆಗ ಕೃಷ್ಣ ಬರ್ತಾರೆ. ಕೃಷ್ಣ ಬಂದಾಗ ಅಲ್ಲಿ ಮುಂದೆಗಡೆ ಈಗ ದ್ವಾರಪಾಲಕರಂದರೆ ಈಗ ಸೆಕ್ಯೂರಿಟಿ ಗಾರ್ಡ್ ಥರ ಇರ್ತಾರಲ್ಲ, ಸೊ ಅವ್ರು ಬಂದುಬಿಟ್ಟು ದುರ್ಯೋಧನಿಗೆ ವಿಷಯ ತಿಳಿಸ್ತಾರೆ, ಶ್ರೀಕೃಷ್ಣ ಬಂದಿದ್ದಾರೆ ಅಂತ. ಆಗ ಭೀಷ್ಮರ ಮುಖವನ್ನು ನೋಡಿ ದುರ್ಯೋಧನ ಹೇಳ್ತಾನೆ, ಜಗತ್ತಿಗೆ ಗುರುವಾದ ಶಂಖಚಕ್ರ ಗದಧಾರಿಯಾದ ಚತುರ್ಭುಜನಾದ ವಿಷ್ಣುವೇ ಜನಜನಿತವಾಗಿರುವ ವ್ಯಾಕುಲದಿಂದ ಬಂದಿದ್ದಾನೆಂದರೆ ಈ ಲೋಕದಲ್ಲಿ ನನ್ನ ದೊರೆತನವನ್ನು ಮೀರಿಸುವಂತಹ ಹಿರಿಯರು ಯಾರಿದ್ದಾರೆ ಎಂದು ಕೈ ಮುಗಿದು ತನ್ನ ಆಜ್ಞೆಯನ್ನೇ ನಿಲ್ಲಿಸುತ್ತಿದ್ದ ಮಹಾಪ್ರತಿರಹಾರ ಮುಖವನ್ನೇ ನೋಡಿ ಬರ ಹೇಳು ಅಂತಾನೆ. ಯಾರನ್ನ? ಅದನ್ನ ಸೇವಕರನ್ನ, ದುರ್ಯೋಧನ ಶ್ರೀಕೃಷ್ಣನನ್ನ ಬರ ಹೇಳು ಅಂತ ಹೇಳ್ತಾನೆ. ಅಂಜನಾದ್ರಿಯ ರೀತಿಯಲ್ಲಿ ಕಣ್ಸೆಳೆಯುವಂತೆ ಬರುತ್ತಿದ್ದ ಅಂಬೋಜದರಾದ ಕೃಷ್ಣ ನನ್ನು ನೋಡಿ ದುರ್ಯೋಧನ ಮೆಲ್ಲನೆ ನೋಡಿ ದೇಹದಲ್ಲಿ ಆಲಸ್ಯವಿರುವಂತೆ ತಾನು ಮೆಲ್ಲನೆ ಸಿಂಹಾಸನದಿಂದ ಮೇಲೆದ್ದು ಅಲಂಘಿಸಿ ನಮಸ್ಕರಿಸಿ ಎತ್ತರವಾದ ಆಸನದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಆರ್ಘ್ಯವನ್ನು ಕೊಟ್ಟು ಅನಂತರವೇ ದುರ್ಯೋಧನ ತಾನು ಕುಳಿತುಕೊತಾನೆ. ಅಲ್ಲಿ ಬಂದಾಗ ಒಂದು ಪ್ರೀತಿಯಿಂದ ಒಂದು ಮುಗುಳ್ನಗೆಯಲ್ಲಿ ಅವನ್ನ ಬರ ಮಾಡ್ಕೊಳ್ಳಲ್ಲ ಯಾರು? ದುರ್ಯೋಧನ. ಅವನು ನಾನೇ ಒಂದು ಸಿರಿವಂತ ಅಂತ, ಶ್ರೀಕೃಷ್ಣನೇ ನನ್ನ ಒಂದು ಸಭೆಯಲ್ಲಿ ಬರ್ತಿದ್ದಾನೆ ಅಂದ್ಬಿಟ್ಟು ಆ ಒಂದು ಖುಷಿಗೆ, ಆ ಖುಷಿ ಇದ್ರೂ ಕೂಡ ಅದನ್ನು ಅವ್ನು ತೋರಿಸ್ಕೊಳ್ದೇನೆ ಒಂದು ಜಂಬದಿಂದ ಏನೋ ಒಂದು ಸ್ವಲ್ಪ ಸುಸ್ತಾಗಿರೋ ಥರ ಮೇಲೆದ್ದು ಏನೋ ಒಂಥರ ಕಾಟಾಚಾರಕ್ಕೆ ನಮಸ್ಕರಿಸಿ ಅಲ್ಲೊಂದು ದೊಡ್ಡ ಇದಿದೆ, ಆಸನ ಇದೆ, ಅಲ್ಲಿ ಕುತ್ಕೊಳ್ಳಿ ಅಂತ ಒಂದು ವ್ಯಂಗ್ಯವಾಗಿ ಹೇಳ್ತಾನೆ. ಯಾರು? ದುರ್ಯೋಧನ ಶ್ರೀಕೃಷ್ಣನಿಗೆ. ಆಮೇಲೆ ಅವನು ಕೂತ್ಕೊತಾನೆ ಹೇಳಿಬಿಟ್ಟು. ಅಂತೂ ಮುದುಕೈಟ ಭಾರತಿ ಕೃಷ್ಣನ ಮುಖವನ್ನು ನೋಡಿ, ಈ ಪ್ರಪಂಚದಲ್ಲಿ ನನಗಿಂತ ಪುಣ್ಯವಂತರು ಬೇರೆ ಯಾರೂ ಇಲ್ಲ. ಸ್ವತಃ ನೀನೇ ಇಲ್ಲಿಗೆ ಬಂದ ಮೇಲೆ ಕಂಸಾರಿ ನನಗೆ ಬೇರೇನು ಬೇಕಾಗಿದೆ? ನಿನ್ನ ಪವಿತ್ರವಾದ ಪಾದ ಧೂಳಿಯಿಂದ ನಾನು ಪವಿತ್ರನಾಗಿರುವೆ. ತಾವು ಇಲ್ಲಿಗೆ ಬಂದಿರುವುದೇ ಆಶ್ಚರ್ಯ. ನೀವು ಇಲ್ಲಿಗೆ ಬಂದ ಕಾರಣವೇನು? ನನ್ನಿಂದ ಆಗಬೇಕಿದ್ದ ಕೆಲಸವೇನು? ಯಾವ ಕಾರ್ಯವನ್ನು ಆಜ್ಞಾಪಿಸಲಿ ಇಲ್ಲಿಗೆ ಬಂದಿರುವಿರಿ? ನೀವು ಬಂದಿರುವುದೇ ನಮಗೆ ಅತಿಶಯವಾಗಿದೆ ಎನ್ನಲು ಆಗ ಆ ಸಭೆಯಲ್ಲಿ ಕೃಷ್ಣನು ಮಾಡಿದ ಕಾರ ವಿನ್ಯಾಸಗಳು ತಾನಾಡುವ ಮಾತನ್ನೇ ಅಡಕಗೊಳಿಸುವಂತಿತ್ತು. ಅಲ್ಲಿ ಆಸುವಕ್ಕಾಗಿ ನಡೆದಾಡುತ್ತಾ ತನ್ನ ದಂತಗಳ ಕಾಂತಿಯಿಂದ ಆ ಸಭೆಯನ್ನು ಬೆಳಗುತ್ತಾ ಹೀಗೆಂತಾನೆ, ಇಷ್ಟು ಉನ್ನತವಾಗಿದ್ದರೂ ಕೂಡ ನೀನಾಡುತ್ತಿರುವ ಮಾತು ಸತ್ಯಾಸಂಧತೆಯನ್ನು, ನಿನ್ನ ಸಾಮರ್ಥ್ಯವು, ಪರಾಕ್ರಮವನ್ನು, ಜ್ಞಾನವು, ವಿನಯವನ್ನು, ಮನ್ನಣೆ, ಗುರುಜನವನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಿದೆ. ಇಷ್ಟೊಂದು ಅಪಾರವಾದ ಐಶ್ವರ್ಯವಿದ್ದರೂ ಕೂಡ ನೀನು ಅದೆಷ್ಟು ಸೌಜನ್ಯವನಂತನಾಗಿದ್ದೀಯಾ? ಈ ಮಾತನ್ನು ಯಾರು ಹೇಳ್ತಿದ್ದಾರೆ ಅಂದರೆ ಕೃಷ್ಣ ದುರ್ಯೋಧನನಿಗೆ ಹೇಳ್ತಿದ್ದಾರೆ. ಕಮಲಕ್ಕೆ ಬಂಧುವಾದ ಚಂದ್ರನು ಜಗತ್ತನ್ನೆಲ್ಲ ಬೆಳಗಿ ಕಮಲವನ್ನೇ ತಿರಸ್ಕರಿಸಿದರೆ ಅದು ಕಮಲಯ ಬಾಂಧವ ಎಂದು ಕರೆಸಿಕೊಳ್ಳುವ ಚಂದ್ರನಿಗೆ ಶೋಭೆ ತರುವುದಿಲ್ಲ. ಅದೇ ರೀತಿ ನೀನು ಪಾಂಡವರನ್ನೆಲ್ಲ ದೂರವಿಟ್ಟು ನಾನು ಭೂಮಂಡಲಕ್ಕೆ ಅಧಿಪತಿ ಎಂದರೆ ನಿನಗೆ ಅದು ಒಪ್ಪುವುದೇ ದುರ್ಯೋಧನ ಅಂತ ಕೃಷ್ಣ ಕೇಳ್ತಾರೆ. ಯಾವುದೋ ಒಂದು ಮನಸ್ತಾಪದಿಂದಾಗಿ ನೀವು ಇಲ್ಲಿಯವರೆಗೆ ಒಬ್ಬರನ್ನೊಬ್ಬರು ಅಗಲಿದ್ದೀರಿ, ಅಂದರೆ ಮಾತನ್ನ ಬಿಟ್ಟಿದ್ದೀರಿ ಅಷ್ಟೇ. ನಿಮಗೂ ಅವರಿಗೂ ಯಾವುದೇ ಮುನ್ಸು ಕೂಡ ಇಲ್ಲ. ಕಾದ ಬಿಸಿ ನೀರೇನು ಮನೆಯನ್ನು ಸುಟ್ಟಿತೆ ಎಂಬ ಗಾದೆಯೇ ಇದೆಯಲ್ಲ, ಹಾಗೆ ದುರ್ಯೋಧನ ಪಾಂಡವರ ಜೊತೆಗೂಡಿದರೆ ಅಹಂಕಾರದಿಂದ ಮದಿಸಿರುವ ಪರ್ವತರಾಜರ ಪರ್ವತಗಳು, ಕಾವಲಿನ ತಾಣಗಳು, ಕೊಬ್ಬಿರುವ ಮಂಡಲಗಳು, ಗಡಿ ಪ್ರದೇಶಗಳು ಎನ್ನುವ ಆತಂಕಗಳೇ ನಿನಗಿರುವುದಿಲ್ಲ. ಕೌರವ ಕುಲ ಸೂರ್ಯನಾದ ದುರ್ಯೋಧನ ರಾಜ್ಯ ಪಟ್ಟಕ್ಕೆ ಅವರೇ ಮೊದಲಿಗರು, ಯುದ್ಧ ಮಾಡುವುದರಲ್ಲಿಯೂ ಅವರು ಗಟ್ಟಿಗರು. ಅಂದರೆ ಇಲ್ಲಿ ಕೃಷ್ಣ ಪಾಂಡವರನ್ನ ಕುರಿತು ಹೇಳ್ತಿದ್ದಾರೆ. ರಾಜ್ಯ ಪಟ್ಟಕ್ಕೆ ಅವರೇ ಮೊದಲಿಗರು, ಯುದ್ಧ ಮಾಡೋದ್ರಲ್ಲಿಯೂ ಅವರು ಕೂಡ ತುಂಬ ಗಟ್ಟಿಗರು. ಅವರು ಹಿಂದಿನಿಂದಲೂ ಆಳಿಕೊಂಡು ಬಂದಿದ್ದ ರಾಜ್ಯವನ್ನು ಹಿಂದಿನಂತೆಯೇ ಕೊಟ್ಟು ಅವರನ್ನು ಕರೆಸ್ಕೋ. ಅಂತಹ ಜನ ನಿನಗೆ ಸಹೋದರರಾಗಿದ್ದಾರೆ, ನಿನಗೆ ಸಾಧ್ಯವಾಗದೇ ಇರುವುದು ಏನಾದರೂ ಉಂಟೆ ಅಂತ ಕೃಷ್ಣ ದುರ್ಯೋಧನನ್ನ ಹೇಳ್ತಿದ್ದಾರೆ. ಪಾಂಡವರು ತಾವಾಗಿ ಬಂದು ನಾವು ಮೊದಲು ಆಡುತ್ತಿದ್ದ ರಾಜ್ಯವನ್ನು ನಮಗೆ ಕೊಡು ಎನ್ನುತ್ತಿಲ್ಲ ಆಯ್ತಾ. ಹಾಗೆಂದು ನೀನು ದಯದಿಂದ ಯಾವ ಭಾಗವನ್ನು ಕೊಡ್ತೀಯೋ ಅವ್ರು ಅದೇ ಸಾಕು, ನನಗೆ ಅದೇ ಒಂದು ಕೊಟ್ಟರು ಕೂಡ ನಾವು ತೃಪ್ತಿಯಿಂದ ನಾವು ಇರುವುದಲ್ಲದೆ ನಿನಗೆ ಒಂದು ವಿಧೇಯರಾಗಿರ್ತೀವಿ, ಋಣಿಯಾಗಿರ್ತೀವಿ
ಅಂತ ಅವರು ಹೇಳ್ಕೊಂಡಿದ್ದಾರೆ ನನ್ನ ಹತ್ರ. ನಿನ್ನ ಕೊಟ್ಟರೆ ಅವರು ಹಾಗಿರ್ತಾರೆ ನಿನ್ನ ಜೊತೆ ಅಂತ ಇಲ್ಲಿ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾರೆ. ಆನೆಗಳ ಪ್ರಚಂಡ ಸಿಂಹದ ಮರಿಗಳು ಕಠೋರವೂ ಘೋರವೂ ಆದ ಓಂಕಾರಗಳಿಂದ ತುಂಬಿದಂತಹ ಭಯಂಕರವಾದ ಅಡವಿಯಲ್ಲಿ ಇಲ್ಲಿಯವರೆಗೆ ವಾಸಿಸಿದ್ದ ಪಾಂಡವರ ಆಯಾಸವು ನೀನು ರಾಜ್ಯವನ್ನು ಕರುಣಿಸಿದ್ದಲ್ಲದೆ ಪರಿಹಾರವಾಗೋದು. ಸುಮ್ಮನೆ ಅನಾಗರಿಕರು ಕ್ಷುದ್ರರು ಆದ ಕೆಲವರ ಮಾತುಗಳನ್ನು ಕೇಳಬೇಡ. ಪಾಂಡವರು ನಿನಗೆ ಒದಗಿ ಬಂದಂತೆ ಬೇರಾರು ಆಗುತ್ತಾರೆ ಅಂತ ಕೃಷ್ಣ ದುರ್ಯೋಧನನ ಈ ಥರ ಕ್ವಶನ್ ಮಾಡಿ ಕೇಳ್ತಿದ್ದಾರೆ. ಅವರು ಪಾಂಡವರು ನಿನಗಾಗದಿರೋರು ಇನ್ಯಾರಿಗೂ ಆಗ್ತಾರೆ, ಅವ್ರು ನಿನಗೆ ಒದಗಿ ಬಂದಂತೆ ಇನ್ಯಾರು ಕೂಡ ನಿನಗಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಒಪ್ಪಂದಗಳಾಗಲಿ ಬೆಂಬಲಗಳಾಗಲಿ ಅವರಿಗೆ ಇವೆಲ್ಲವುದನ್ನು ತಿಳಿದುಕೊಂಡು ನೀನು ಅವರಿಗೆ ರಾಜ್ಯವನ್ನು ಕೊಡುವುದೇ ಆದರೆ ಹೆಚ್ಚಿನ ಮಾತುಗಳೇ ಬೇಡ. ನಿನಗೆ ಪುಣ್ಯ ಬರುತ್ತದೆ. ಅವರಿಗೆ ತಲೆಯೂರುವುದಕ್ಕಾದರೂ ಆಗುವಂತೆ ಕಂಚಿ, ವಾರಣಾಸಿ, ಕಾಕಂದಿ, ಕರುಸ್ಥಳ, ವೃಕ್ಷಸ್ಥಳ ಎನ್ನುವ ಈ 5 ಗ್ರಾಮಗಳನ್ನಾದರೂ ಕೊಡು ಎನ್ನುವ ಮಾತನ್ನು ಕೇಳಿದಾಕ್ಷಣ ಸುಯೋಧನನು ಕೋಪದಿಂದ ಕಿಡಿಕಾರುವ ಹೃದಯವನಾಗಿ ಶೌರ್ಯ ಮದ ಆಡಂಬರದಿಂದ ಇಂಬುಗಳು ಆಕಾಶದೆತ್ತರಕ್ಕೆ ಸಿಡಿತಾನೆ. ಅಂದರೆ ಕೃಷ್ಣ ಈ ಥರ ಎಲ್ಲ ಕೇಳ್ತಾರಲ್ವ, ಅದಕ್ಕೆ ಸುಯೋಧನ ಅವನು ಕೋಪ ಮಾಡ್ಕೊತಾನೆ. ಆಕಾಶದೆತ್ತರಕ್ಕೆ ಒಂದು ಸಿಡಿದುವಂಥ ಕೋಪ ಬರುತ್ತೆ ಅವನಿಗೆ. ಆಗ ಅವನು ಹೇಳ್ತಾನೆ, ಯಾರು ಸುಯೋಧನ ಕೃಷ್ಣನಿಗೆ, ಹಾಳಾಗಿರುವ ಶತ್ರುಗಳನ್ನು ಸಂಪೂರ್ಣವಾಗಿ ಹಾಳಾಗುವುದಕ್ಕೆ ಬಿಡದೆ ಅವರನ್ನು ಪುನಃ ಅವರ ಬಾಳಿನಲ್ಲಿಯೇ ಪ್ರತಿಷ್ಠಾಪಿಸಲು ನೀನು ನಿಶ್ಚಯಿಸಿರುವೆ. ಈಗ ನೀನು ಹೇಳಿದ ಧರ್ಮದ ಯಾವ ಮಾತು ನನಗಂತೂ ಇಡಿಸುವುದಿಲ್ಲ ಅಂತ ಸುಯೋಧನ ಕೃಷ್ಣನಿಗೆ ಹೇಳ್ತಿದ್ದಾನೆ. ದಿಗ್ವಿಜಯ ಮಾಡಬೇಕು ಎನ್ನುವ ಮಹತ್ತರವಾದ ಆಕಾಂಕ್ಷೆಯಲ್ಲಿ ಗೋವುಗಳನ್ನು ಕಾಯುವ ನೀನಿದೆ. ಮನುಷ್ಯನ ಹಾಳಾಗಿ ಕಮಲಬಹರಿ ಎಂದು ಹೆಸರುವಾಸಿಯೂ ಆದೆ. ಈಗ ಅರ್ಜುನನ ಮಂತ್ರಿಯಾಗಿ ಇನ್ನು ಯುದ್ಧರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿ ನಮ್ಮನ್ನು ಅಂಜಿಸಿ ನೀವು ರಾಜ್ಯವನ್ನು ಪಡೆಯುವ ಗಂಡರಾಗುವುದು ಸಾಧ್ಯವೇ? ನಾವೆಲ್ಲರೂ ಒಂದೇ ಗರಡಿಯಲ್ಲಿ ಓದಿದವರು. ನಿಮ್ಮ ಪಾದ ನಮ್ಮನ್ನು ಸುಮ್ಮನೆ ಸತಾಯಿಸಬೇಡಿ, ಬಂದ ದಾರಿಯನ್ನು ಹಿಡಿಯಿರಿ ಎನ್ನಲು ಕೃಷ್ಣನು ಯಮನಂತೆ ಮಸುಗಿ ದುರ್ಯೋಧನನ ಕುರಿತು ಹೀಗೆ ಹೇಳ್ತಾನೆ. ನೋಡಿ, ದುರ್ಯೋಧನ ಇಷ್ಟೆಲ್ಲ ಮಾತಾಡ್ತಾನೆ. ಅದಾದ ನಂತರ ಕೃಷ್ಣ ತುಂಬ ಕೋಪ ಮಾಡಿಕೊಂಡು ದುರ್ಯೋಧನಿಗೆ ಹೇಳ್ತಾನೆ, ರಾವಣ ಸೀತೆಯ ಕಾರಣದಿಂದ ನಾಶವಾದ ರೀತಿಯಲ್ಲಿಯೇ ನೀನು ಈಗ ಸೀತೆ ಒಂದು ಉಕ್ಕೆನೆಲೆಯ ಕಾರಣಕ್ಕಾಗಿಯೇ ನಾಶವಾಗಲು ಬಯಸುತ್ತಿದ್ದೀಯಾ? ಸುಳ್ಳಾಡುವುದೇನು? ಈ ನೆಲವೇ ನಿನಗೆ ಸೀತೆಯಾಗಿ ವಿಧಿ ಪಾಂಡವರ ಕೈಯಿಂದಲೇ ನಿನಗೆ ತಕ್ಕುದಾದ ಶಾಸ್ತಿ ಮಾಡಿಸದೆ ಬಿಡದು. ಕೃಷ್ಣ ಇಷ್ಟೆಲ್ಲನೂ ಕೂಡ ಅವರು ಪಾಂಡವರು ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳ್ತಾರೆ. ನೀನು ಏನು ಕೊಡ್ತೀಯೋ ಅವರು ಅದನ್ನು ತಗೊತಾರೆ ಅಂತ ಕೂಡ ಹೇಳಿ ಅಷ್ಟೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಕೂಡ ಸುಯೋಧನ ಅವನು ಆ ಥರ ಮಾತಾಡ್ತಾನೆ. ಹಾಗೆ ದುರ್ಯೋಧನನು ಕೂಡ ಒಂದು ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದಾಗ ಕೃಷ್ಣ ಹೇಳ್ತಾರೆ, ನೀನು ನೋಡು ಸೀತೆಯ ಮೇಲೆ ರಾವಣ ಆಸೆ ಪಟ್ಟಿದ್ದಕ್ಕೆ ಅವ್ನಿಗೆ ಯಾವ ಥರ ಒಂದು ಸಾವಾಯಿತು, ಹಾಗೆ ನೀನು ಕೂಡ ಯುದ್ಧ ಮಾಡಿ ನೀನು ಬಲಿ ಆಗಬೇಕು ಅಂತ ಇದೆಯಾ ನೀನು? ಅವರು ನೀವು ಯುದ್ಧಕ್ಕೆ ನಿಂತರೆ ಪಾಂಡವರೇ ಅವರು ಗೆಲ್ಲುವುದು, ನೀವೇ ಸೋಲುವುದು ಅನ್ನೋ ಒಂದು ರೀತಿಯಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾರೆ. ಯಾಕಂದರೆ ಪಾಂಡವರು ತುಂಬ ಬಲಶಾಲಿಯಾದವರು ಅಂತ ಹೇಳ್ತಿದ್ದಾರೆ. ಇಷ್ಟೊಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪಾಂಡವರನ್ನು ಪ್ರತಿಭಟಿಸಿ ಯುದ್ಧ ಮಾಡುವಂತಹ ಸಮರ್ಥವರಾಗಿರುವವರು ಯಾರಿದ್ದಾರೆ? ಯಾಕೆ ನೀನು ಇಷ್ಟೊಂದು ಬೆದರಿಸುತ್ತಿದ್ದೀಯೇ? ರಾಜ್ಯವನ್ನು ಒಪ್ಪಿಸಿ ಇನ್ನು ಮುಂದೆ ತಪ್ಪು ಮಾಡದೆ ಬಾಳುವನೆಂದೇ ಈ ರೀತಿಯ ಗಡಸಿನಿಂದ ಯುದ್ಧ ಮಾಡುವನೆನ್ನಲು ನಿನಗೆ ಧೈರ್ಯ ಎಲ್ಲಿಂದ ಬಂತು? ನಿನ್ನ ಮೈಯಲ್ಲಿರುವ ರಕ್ತ ಕುದಿದು ಉಕ್ಕಿ ಸಾಯಬೇಕಾಗಿರುವುದರಿಂದಲೇ ಹೀಗೆ ಯುದ್ಧಕ್ಕೆ ನಿಲ್ಲಲು ನಿನಗೆ ಮನಸ್ಸಾಗಿರಬೇಕು ಅಂತ ಕೃಷ್ಣ ದುರ್ಯೋಧನನಿಗೆ ಹೇಳ್ತಿದ್ದಾರೆ. ಧರ್ಮನಾಯನನ್ನು ರೇಗಿಸಿ ಬದುಕಬಲ್ಲವರು ಯಾರಾದರೂ ಉಂಟೆ? ಈ ನಕುಲ ಸಹದೇವರ ಸಾಮರ್ಥ್ಯ ಎಷ್ಟು ಎನ್ನುವುದು ಇಡೀ ಪ್ರಪಂಚಕ್ಕೆ ತಿಳಿದಿದೆ. ಅವರುಗಳ ಯುದ್ಧಕ್ಕೆ ಬಂದರೆ ನಾವು ಎದುರುವುದಿಲ್ಲವೆನ್ನುವ ಶತ್ರುರಾಜರು ಯಾರಾದರೂ ಉಂಟೇನು ಅಂತ ಕೃಷ್ಣ ದುರ್ಯೋಧನನಿಗೆ ಕ್ವಶನ್ ಮಾಡ್ತಿದ್ದಾರೆ, ಕೋಪದಿಂದ ಹೇಳ್ತಿದ್ದಾರೆ. ಭೀಮ ಕದೆ ಎತ್ತಿದರೆ ಅದನ್ನು ಪ್ರತಿಭಟಿಸಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವ ಶತ್ರು ಸೈನ್ಯವೆನ್ನುವುದು ಇಲ್ಲವೇ ಇಲ್ಲ. ಅಲ್ಲದೆ ಈ ದುಶ್ಯಾಸನ ನಿತ್ತರನ್ನು ಕೌರವ ಸೈನ್ಯದ ಕಣ್ಣೆದುರೇ ಕುಡಿಯುವೆ. ನಿನ್ನ 2
ತೊಡೆಗಳನ್ನು ಜಜ್ಜಿ ಹಾಕುವನೆಂದ ಈ ಭೀಮನ ಪ್ರತಿಜ್ಞೆ ನಿಜವಾಗದೇ ಇದ್ದೀತೆ. ಅವನು ಪ್ರತಿಜ್ಞೆ ಮಾಡಿದಾಗ ನೀನು ಇವತ್ತು ಇಷ್ಟೆಲ್ಲ ನೀನು ಒಂದು ಭೂಮಿನ ಆಸೆಗೆ ನೀನು ಕೊಡ್ದೇನೆ, ನೀನು ಇಲ್ಲ ನೀನು ನನಗೇ ಬೇಕು ಅಂತ ನೀನು ಕೊಡಲ್ಲ ಅಂತ ಅವ್ನು ಹಾಳಾಗಿರಿಸ್ಬೇಕು ಅಂತ ನೀನು ಇವತ್ತೆಲ್ಲ ಇಷ್ಟು ಮಾತಾಡ್ತಿದ್ಯಲ್ಲ, ನೀನು ಈ ಅವನೇನು ಹೇಳಿದ ಈ ಮಾತು ನಿಜ ಆಗದೆ ಇರುತ್ತಾ, ನೀನು ಯುದ್ಧಕ್ಕೆ ನೀನು ನಿಂತ್ಕೊಂಡ್ರೆ ನೀನು ಅಂತ ಕೃಷ್ಣ ದುರ್ಯೋಧನನಿಗೆ ಕೇಳ್ತಿದ್ದಾರೆ. ಅದಲ್ಲದೆ ಸುಯಾಗದಲ್ಲಿ ದಿಗ್ವಿಜಯ ಮಾಡಿ ಲಂಕೆಯ ವಿಭೀಷಣನಿಗೆ ಒಂದೇ ಒಂದು ದಿವ್ಯಾಸ್ತ್ರವನ್ನು ಬಿಟ್ಟು ಕಪ್ಪವನ್ನು ವಸೂಲಿ ಮಾಡಿದ ವಿಕ್ರಮಾರ್ಜುನನ ವಿಕ್ರಮವನ್ನು ದೇವಲೋಕದ ದೇವತೆಗಳು ಒಂದು ಕ್ಷಣವೂ ಅಗಲದೆ ಕಾವಲಿದ್ದ 100 ಯೋಜನ ವಿಸ್ತೀರ್ಣದ ಕಾಂಡವನವನ್ನು ಅಗ್ನಿದೇವನಿಗೆ ಉಣಬಡಿಸಿದ ಆ ಆರತಿ ಕಲಾನಲನ ಸಾಮರ್ಥ್ಯವನ್ನು ದೇವೇಂದ್ರನ ಜೊತೆಯಲ್ಲಿ ಅರ್ಧ ಸ್ಥಾನದಲ್ಲಿ ಕುಳಿತ ಆ ಗುಣರ್ವರ್ಣನ ಮಹಿಮೆಯನ್ನು ಶತ್ರು ಸೈನ್ಯಗಳನ್ನು ಅಂಜಿಸಿದ ಆ ಪರಸೈನ್ಯನ ಭೈರವನ ಅನುತ್ತರ ವೀರತನವನ್ನು ಕಂಡು ಕೇಳಿಯೂ ನಿನಗೆ ಸೆಣಸಲು ಹೇಗೆ ಧೈರ್ಯ ಬಂತು? ನೆಟ್ಟಗೆ ಭೂತ ಹಿಡಿದ ಆ ರೀತಿಯಲ್ಲಿ ರಾವಣನು ಕುಣಿದು ಹಾಡಿ ನಾಚಿಕೆ ಇಲ್ಲದೆ ಈಶ್ವರನಲ್ಲಿ ವರಗಳನ್ನು ಪಡೆದನೆ ಹೊರತು ಪರಾಕ್ರಮದಿಂದ ಪಡೆದನೆ. ನಮ್ಮ ವಿಜಯ ಅರ್ಜುನ ಸರಿಕೇಸರಿನೋ ಇಂದ್ರಕಿಲ ಪರ್ವತದಲ್ಲಿ ಈಶ್ವರನನ್ನು ನೆಲಕ್ಕೆ ಕುಕ್ಕಿ ಅವನ ಗಂಟಲನ್ನು ಮೆಟ್ಟದೆ ಅವನಿಂದ ಪಾಶುಪತಾಸ್ತ್ರವನ್ನು ಕೊಂಡನೇನು? ಉತ್ಸಾಹದಿಂದ ಉಕ್ಕಿ ಶೌರ್ಯದಿಂದ ಬೀಗುತ್ತಿರುವ ನಿನ್ನ ಅಣಗಾಡು ಕರ್ಣನ ನೋಡುತ್ತಾ ನಿಂತಿದ್ದಂತೆಯೇ ನಿನ್ನ ಪತ್ನಿ ಕೈಯಲ್ಲಿ ಹಸಿರು ಹಿಡಿದು ಮೊರೆ ಇಡುತ್ತಿದ್ದಂತೆಯೇ ಈ ಚಿತ್ರಾಂಗದೆನ್ನುವ ಗಂಧರ್ವನು ನಿನ್ನನ್ನು ಸೆರೆ ಹಿಡಿದು ಎಳೆದು ಒಯ್ಯುತ್ತಿದ್ದಾಗ ಅದಕ್ಕೆ ಅವಕಾಶ ನೀಡದೆ ಹೋರಾಡಿ ಕಾದಿ ನಿನ್ನನ್ನು ರಕ್ಷಿಸಿ ತಂದು ವೀರನಾದ ಹರಿಕೇಸರಿ ಅಂದರೆ ಅರ್ಜುನ ನೀನು ಈಗ ಎದುರಿಸಿ ಕಾದುವುದು ನಿನಗೆ ಧರ್ಮವೇ ದುರ್ಯೋಧನ ಅಂತ ಕೃಷ್ಣ ದುರ್ಯೋಧನನಿಗೆ ತುಂಬ ಒಂದು ಉದಾಹರಣೆಗಳ ಮೂಲಕ ಹಿಂದೆ ಆಗುವಂಥವನ್ನೆಲ್ಲನೂ ಕೂಡ ಹೇಳ್ತಿದ್ದಾರೆ. ಆ ದಿವಸ ನಿನಗೆ ದ್ರೋಣನಿಲ್ಲ, ಅವನ ಮಗ ಅಶ್ವತ್ಥಮನಿಲ್ಲ, ಕರ್ಣನಿಲ್ಲ, ಕೃಪಾಚಾರ್ಯನಿಲ್ಲ, ನಿನ್ನ ಅಷ್ಟು ಜನ ತಮ್ಮಂದಿರಲ್ಲಿ ಯಾರೂ ಕೂಡ ಇರಲಿಲ್ಲ, ಭೀಷ್ಮನು ಕೂಡ ಇರಲಿಲ್ಲ. ಮುರುಡೆಯಿಂದ ಅರ್ಜುನನನ್ನು ಗಾಂಡೀವಿ ಎಂದು ಹಾಸ್ಯ ಮಾಡುತ್ತಿರುವೆ ಎಲ್ಲ, ನಿನ್ನನ್ನು ಗಂಧರ್ವರು ಎಳೆದೊಯ್ಯುತ್ತಿರಬೇಕಾದ್ರೆ ಅದನ್ನು ಕಂಡು ಬೆದರಿದ ಕುರು ಸೈನ್ಯವೆಲ್ಲವೂ ಮೊರವಟ್ಟು ಅಲ್ಲಾಡದೆ ನಿಂತಿದ್ದಾಗ ನಿನ್ನನ್ನು ಬಿಡಿಸಿ ಕರೆ ತಂದಿದ್ದು ಅರ್ಜುನನಲ್ವೇ ಅಂತ ಹೇಳ್ತಿದ್ದಾರೆ ಕೃಷ್ಣ. ಯುದ್ಧವೇ ಅಮೋಘವೆನ್ನುವ ಉತ್ಸಾಹದಿಂದ ನೀವೆಲ್ಲರೂ ಹೋಗಿದ್ದ ನಿನ್ನಿನ ಈ ಗೋಗ್ರಾಹಣ ಯುದ್ಧದಲ್ಲಿ ಏನಾದಿರಿ? ಈ ಸೋಲನ್ನು ನೀವು ಮರೆತಿರುವುದಾದರೂ ಏನಾಯಿತು ಬಿಡಿ. ಇನ್ನೇನು ನಾಳೆಯೇ ಆ ಗುಣವರ್ಣನಾದ ಅರ್ಜುನನನ್ನು ಗಾಂಡೀವ ಧನುಸ್ಸಿಗೆ ಎದೆಯೇರಿಸಿ ಮಾಡುವ ಅಟೆಂಕಾರ ಧ್ವನಿಯನ್ನು ಕೇಳಿಸಿಕೊಳ್ಳದೆ ಇರುವಿರೇನು ನೀವು ಎಂದು ಪ್ರಳಯ ಕಾಲದ ಕಾರ್ಮೋಡದಂತೆ ಕವಿದು ಗರ್ಜಿಸುವ ರಾಕ್ಷಸರ ಕುಲಕ್ಕೆ ವಿಲಯ ಸೂಚಕ ಕೇತು ಸ್ವರೂಪಿಯಾದ ಆ ಕೃಷ್ಣನಿಗೆ ಆ ಸರ್ಪಧ್ವಜ ದುರ್ಯೋಧನನು ಮುನಿದು ಕಳವಳಿಸಿ ಕಿಂಗಿಟ್ಟು ಹೇಳ್ತಾನೆ. ಇಷ್ಟೆಲ್ಲ ಕೃಷ್ಣ ದುರ್ಯೋಧನನಿಗೆ ಹೇಳ್ದಾದ್ಮೇಲೆ ದುರ್ಯೋಧನ ಇವಾಗ ಕೃಷ್ಣನಿಗೆ ಹೇಳ್ತಾನೆ, ಹೇಳು, ಹೊರಡು. ಬೆಪ್ಪನಾಗಿರುವ ಒಬ್ಬ ದೂತನ ಮಾತನ್ನು ಕೇಳಿ ನಾವು ಕೋಪಗೊಳ್ಳುವುದು ತಕ್ಕದ್ದಲ್ಲ. ಬುದ್ಧಿಗೆಟ್ಟಿರುವ ವಿದೂರ ಎನ್ನುವ ದಾಸನ ಮನೆಯಲ್ಲಿ ಉಂಡ ಕೂಳು ಆಳಿಸಿದಂತೆ ನೀನು ಮಾತಾಡ್ತಿದ್ಯಾ ಅಂತ ಹಿಂಗೆ ಹೇಳ್ತೇನೆ ನೋಡಿ. ಅಂದರೆ ನೀನು ಹೋಗು, ನೀನು ಯಾರೋ ಒಂದು ಬೆಪ್ಪನದ ಒಬ್ಬ ದೂತನ ಮಾತನ್ನು ಕೇಳಿ ನೀನು ಇಲ್ಲಿ ನಾವು ಕೋಪ ಮಾಡ್ಕೊಳ್ಳೋದು ನಿನ್ನ ಮಾತು ನೀನು ಆಡ್ತೀಯ ಅಂತ ನಾನು ಅದರಿಂದ ನಾನು ಕೋಪ ಮಾಡ್ಕೊಳ್ಳಲ್ಲ. ನಾನು ಎದುಳ ಮೇಲೆ ನೀನು ಹೋಗು, ಯಾವುದೋ ಒಂದು ಬುದ್ಧಿಗೆಟ್ಟಿರುವ ವಿದುರನ ಎನ್ನುವ ಒಂದು ಆ ಮನೆಯಲ್ಲಿ ನೀನು ತಿಂದು ಇಷ್ಟೆಲ್ಲ ನೀನು ಮಾತಾಡ್ತಾ ಇದೆಯಾ ನೀನು ಅಂತ ದುರ್ಯೋಧನ ಕೃಷ್ಣನಿಗೆ ಎಷ್ಟು ಒಂದು ಚಮ್ಮದಿಂದ ಹೇಳ್ತಾನೆ ನೋಡಿ. ಸೊ ನಂತರ ಎಂದಾಗ ವಿದುರನು ಕೋಪಗೊಂಡು ಇವಾಗ ವಿದುರನು ಕೋಪ ಬಂದ್ಬಿಡುತ್ತೆ ಈಗ ಅಂದಿದ್ದಕ್ಕೆ ಕೃಷ್ಣನಿಗೆ. ಆಗ ಭೀಮಸೇನ ಅತ್ಯಂತ ಕಟವಾಗಿ ಕೋಪಗೊಂಡು ನಿನ್ನ ತೊಡೆಗಳನ್ನು ಮುರಿಯುವ ಆಪತ್ತಿನ ಸಮಯದಲ್ಲಿ ಈ ಬಿಲ್ಲನ್ನು ಹಿಡಿಯೋಣವೆಂದಿದ್ದ ಎಂದು ತಾನು ದುರ್ಯೋಧನನ್ನು ರಕ್ಷಿಸಲೆಂದೇ ಇರಿಸಿದ ಬಿಲ್ಲನ್ನು ವಿದುರನು ಆ ಸಭೆಯಲ್ಲಿಯೇ ಮುರಿದು ಹಾಕ್ತಾನೆ. ಅಂದರೆ ಭೀಮಸೇನ ಅತ್ಯಂತ ತುಂಬ ಕೋಪ ಮಾಡ್ಕೊತಾನೆ ವಿದುರ. ಆಗ ಭೀಮಸೇನ ಅತ್ಯಂತ ಕಟುವಾಗಿ ಕೋಪಗೊಂಡು ತೊಡೆಗಳನ್ನು ಮುರಿಯುವ ಆಪತ್ತಿನ ಸಮಯದಲ್ಲಿ ಅಂದರೆ ಯುದ್ಧದಲ್ಲಿ ಭೀಮಸೇನ ಕೋಪಗೊಂಡು ಒಂದು ಯುದ್ಧದಲ್ಲಿ ನಿಂತಾಗ ಆ ಟೈಮಲ್ಲಿ ನನ್ನ ಬಾಣದಿಂದಲೇ ಅವನನ್ನು ನಾನು ಸಾಯಿಸಬೇಕು ಅಂದ್ಕೊಂಡಿದ್ದೆ. ಆದರೆ ಇವಾಗ ನಿನ್ನ ಈ ಮಾತುಗಳನ್ನು ಕೇಳಿಬಿಟ್ಟು ಅವನು ತುಂಬ ಬೇಜಾರಾಗಿ ಅವನು ಏನೋ ಒಂದು ರಕ್ಷಿಸ್ಬೇಕು ಅಂತ ಇಟ್ಕೊಂಡಿದ್ನಲ್ಲ ಬಿಲ್ಲನ್ನು, ಅಲ್ಲೇ ಅವನ ಕಣ್ಣೆದುರೇ ಆ ಬಿಲ್ಲನ್ನು ಮುರಿದಾಕ್ತಾನೆ, ಆ ಸಭೆಯಲ್ಲೇ ಮುರಿದಾಕ್ತಾನೆ ವಿದುರನ ಮನಸ್ಸು ಕನಲಿ ಹೋಗಿ ಬಿಲ್ಲನ್ನು ಮುರಿದುದನ್ನು ನೋಡಿ ದುರ್ಯೋಧನ ಬಲದ ತೋಳೆ ಮುರಿದಂತಾಗುತ್ತದೆ.
ಆಗ ಅವಮಾನ ಹತಾಶೆಗಳಿಂದ ಕೋಪಗೊಂಡ ಖಡ್ಗವನ್ನು ಹೊರೆತೆಳೆದು ಅಬ್ಬರಿಸುತ್ತಾ ಕೃಷ್ಣನ ಮೇಲೆ ಹಾರಿ ಹೋಗ್ತಾನೆ. ಆಗ ವಿದುರ ಅವನನ್ನು ರಕ್ಷಿಸಲೆಂದೇ ಅವನಿಗೋಸ್ಕರ ಅಂತ ಇಟ್ಟಿದ್ದ ಬಿಲ್ಲನ್ನು ಅವನು ಆಡಿದ ದುರ್ಯೋಧನ ಕೃಷ್ಣನಿಗೆ ಹೇಳಿದ ಮಾತುಗಳನ್ನ ಕೇಳಿ ಅವ್ನಿಗೆ ನೋವಾಗುತ್ತೆ ಅಲ್ಲ, ಒಂದು ಸಿಟ್ಟಿನಿಂದ ಅವನೇನು ಮಾಡ್ತಾನೆ, ಮುರಿದಾಕ್ತಾನೆ. ಆ ಒಂದು ಕೋಪಕ್ಕೆ ಏನು ಮಾಡ್ತಾನೆ ಅಂದರೆ ದುರ್ಯೋಧನನಿಗೆ ಒಂದು, ಈಗ ಎಂತೀವಲ್ಲ ಆನೆ ಬಲ ಇದ್ದಂಗೆ ಅಂತಾರಲ್ಲ, ಹಂಗೊಂದು ಬಲ ಒಂದು ತೋಳೆ ಮುರಿದಂತ ಆಗಿ ಅವ್ನಿಗೆ ತುಂಬ ಅಷ್ಟು ಒಂದು ಜನರ ಮುಂದೆ ಅವಮಾನ ಹತಾಶೆ ಇದೆಲ್ಲ ಆಗಿ ಅವನ ಹತ್ರ ಇದ್ದಿದ್ದ ಒಂದು ಖಡ್ಗವನ್ನು ಜೋರದಿಂದ ಅಬ್ಬರಿಸುತ್ತಾ ತೆಗೆದು ಕೃಷ್ಣನ ಮೇಲೆ ಅವನು ದಾಳಿ ಮಾಡಿಕೆ ಹೋಗ್ತಾನೆ. ಹಾಗೆ ಹೋದವನು ವಿಷದ ಮೇಲೆ ಎರಗುವ ನೊಣದಂತೆ ಅವನು ಉರುಳಿ ಬೀಳ್ತಾನೆ. ಆಗ ದೇವರು ಅಂದರೆ ಕೃಷ್ಣ ಅಂದರೆ ದೇವರು, ಅವರ ಮೇಲೇ ಇವನು ಖಡ್ಗನ ಕೋಪದಿಂದನು ತೆಗಿಲಕ್ಕೆ ಹೋದರೆ ಅವನಿಗೆ ಕೃಷ್ಣ ಆ ದೇವರಿಗೆ ಅದೊಂದು ಅವನಿಗೆ ನೊಣದಂತೆ ಅವನಿಗೆ ಅವನು ಕತ್ತಿ ಬೀಸವನ ಮೇಲೆ ಹೋಗ್ತಿದ್ದಂಗೆ ಅವನು ಒಂದು ನೊಣದಂತೆ ಅವನು ಕೆಳಗೆ ಬಿದ್ದುಬಿಡ್ತಾನೆ. ಯಾರು? ದುರ್ಯೋಧನ. ಆಗ ಭೂಮಿಯಲ್ಲಿ 3 ಅಡಿ ಮಾಡಿದ ಆ ದಿವಸ ಬಲಿಗೆ ತನ್ನ ರೂಪವನ್ನು ತೋರುತ್ತಾನೆ. 3 ಲೋಕಗಳನ್ನು ಒಟ್ಟಿಗೆ ನುಂಗುವ ತನ್ನ ಕಾಳ ರೂಪವನ್ನು ತೋರ್ತಾರೆ. ಯಾರು? ಕೃಷ್ಣ. ಯಾರ ಮೇಲೆ? ದುರ್ಯೋಧನನ ಮೇಲೆ. ಹಾಗೆಯೇ ಇಂದು ತನ್ನ ರೌದ್ರಾವತಾರ ರೂಪವಾದ ವಿಶ್ವರೂಪವನ್ನು ಒಮ್ಮೆಗೆ ತೋರಿದನು. ಆ ಸಭೆಯಲ್ಲಿದ್ದ ಎಲ್ಲರೂ ತನ್ನ ವೈಷ್ಣವ ಮಾಯೆಯಿಂದ ಪ್ರಜ್ಞೆ ತಪ್ಪುವಂತೆ ಮಾಡ್ತಾನೆ ಆ ಮೂರಾಂತಕನಾದ ಕೃಷ್ಣನು. ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ? ನಾವೇನೇ ಏನೋ ಇರೋದನ್ನು ಹೇಳಿದ್ರೆ ಅದನ್ನು ತಡ್ಕೊಳ್ಳಾರ್ದೆ ಬಂದು ನಮ್ಮ ಮೇಲೆ ರೇಗ್ ಮಾಡಿದ್ರೆ ಇವಾಗ ನಾವೇ ಒಂದು ಕೈ ಎತ್ತುತ್ತೀವಿ. ಅಂಥದ್ರಲ್ಲಿ ಆ ಒಂದು ದೇವ್ರ ಮೇಲೇ ದುರ್ಯೋಧನ ಅವನು ಕತ್ತಿ ಬಿಸ್ಲಿಕ್ಕೆ ಹೋದರೆ ಅವನು ಸುಮ್ಮನೆ ಇರ್ತಾನ? ಅವನ ಮುಂದೆ ಒಂದು ನೊಣ ಥರ ಹುಳು ಬಿದ್ದಾನೆ. ಆವಾಗ ಕೃಷ್ಣ ಅವನು ಇನ್ನೂ ಒಂದು ಕೋಪವಂತ ಅಂದರೆ ಒಂದು 3 ಲೋಕದ ಒಂದು ಕೋಪವನ್ನು ಒಂದು ರೌದ್ರವತರವಾಗಿ ತೋರಿಸ್ತಾನೆ. ಆಗ ಎಲ್ಲರೂ ಕೂಡ ನೋಡ್ತಾರೆ ಆವಾಗ ಸಭೆಯಲ್ಲಿ. ಸೊ ಅದನ್ನು ಅವನೇನು ಮಾಡ್ತಾನೆ, ಅದನ್ನೆಲ್ಲ ಆಮೇಲೆ ಮರೆಸ್ಬಿಡ್ತಾನೆ. ಅಂದರೆ ಅವರೆಲ್ಲ ಏನೋ ಒಂದು ಕೋಪ ಒಂದು ತಾಪವನ್ನು ನೋಡಿದ್ರು ಅದನ್ನೆಲ್ಲ ಮರೆಸ್ಬಿಡ್ತಾನೆ, ಅಂದರೆ ಅಲ್ಲಿನ ಒಂದು ಜನಕ್ಕೆ. ಆಗ ಧೃತರಾಷ್ಟ್ರನು ಬಂದು ಮುಕುಂದನನ್ನು ಅನೇಕ ಸುತ್ತಿ ಸಹಸ್ರಗಳಿಂದ ಸುತ್ತಿಸಿದಾಗಿ ತಕ್ಷಣವೇ ಆತನಿಗೆ ಕೃಷ್ಣನ ದಿವ್ಯ ದೃಷ್ಟಿಯನ್ನು ದಯಪಾಲಿಸ್ತಾನೆ. ತದಾನಂತರ ಮೊದಲಿನಂತೆಯೇ ಮನುಷ್ಯ ದೇಹವನ್ನು ಧರಿಸಿದ ಈ ತ್ರೈಲೋಕ್ಯ ಗುರು ಕೃಷ್ಣನು ಅಶ್ವತ್ಥಾಮನ ಕೈ ಹಿಡಿದು ಅರಮನೆಯಿಂದ ಹೊರಬಂದು ನಾಟಕದ ಈ ಕಪಟ ಪ್ರಪಂಚದಲ್ಲಿ ಆತನನ್ನು ತನ್ನಂತೆಯೇ ಮಾಡಿಕೊಂಡು ವಿದುರನ ಮನೆಗೆ ಏಕಾಂತವನ್ನು ಕುಂತಿಗೆ ಇಂತೆಂದನು. ಸೊ ಅವನು ಮತ್ತೆ ವಾಪಸ್ಸು ಮನೆಗೆ ಹೋಗ್ತಾನೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇವತ್ತು ಇಷ್ಟು ಈ ಒಂದು ವಿಕ್ರಮಾರ್ಜುನ ವಿಜಯದಿಂದ ಕೃಷ್ಣ ಸಂಧಾನದಲ್ಲಿ ಈ ಒಂದು ಕತೆ. ಸೊ ನಿಮಗೆ ಇನ್ನೊಂದು ಶಾರ್ಟಾಗಿ ನಿಮ್ಗೆ ಇನ್ನೊಂದು ಅರ್ಥ ಆಗೋ ಥರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಂಪ ಭಾರತದ ವಿಶಿಷ್ಟ ಪ್ರಸಂಗವಿದು. ವಿಸ್ತಾರವಾದ ಸೃಷ್ಟಿಯಿಂದ ನೋಡಿದರೆ ವ್ಯಾಸ ಭಾರತದಲ್ಲಿ ಹೆಚ್ಚಾಗಿದ್ದರೂ ಪಂಪ ಸಂಗ್ರಹವಾಗಿ ಹೇಳಿದ ಕೃಷ್ಣ ಸಂಧಾನ ವಿಶೇಷವಾದ ಮೆರುಗನ್ನು ಪಡೆದು ಮೈದಾಳಿದ ಕೃಷ್ಣ ಸ್ವತಃ ಮಹಾಪುರುಷ ಮುಂದೆ ನಡೆಯುವ ಎಲ್ಲ ಘಟನೆಗಳನ್ನು ಕೂಡ ಅರಿತಿದ್ದರೂ ಕೂಡ ಸಾಮಾನ್ಯನಂತೆ ಸಂಧಿಯ ಪ್ರಸ್ತಾಪವನ್ನು ತಾನೇ ಮುಂದಿಡ್ತಾನೆ. ಅವನಿಗೆ ಗೊತ್ತಿರುತ್ತೆ ಕೃಷ್ಣ ದೇವರು, ಅವ್ರಿಗೆ ಏನೇನಾಗುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಬಟ್ ಆದ್ರೂ ಕೂಡ ಏನು ನಡಿಬೇಕು ಅಂತ ನಡಿಲೇಬೇಕು ಅಂತಾರಲ್ಲ, ಹಾಗೆ ಅವರು ಸಂಧಾನಕ್ಕಂತ ಹೋಗ್ತಾರೆ. ಸಂಧಿಯ ಮಾತನ್ನು ಕೇಳಿದ ತಕ್ಷಣ ಕೆರಳಿದ ಭೀಮಸೇನನ ರೋಷವನ್ನು ಕೃಷ್ಣ ಧರ್ಮರಾಯನೊಂದಿಗೆ ಸೇರಿ ತಡೆ ಹಿಡಿಯುತ್ತಾನೆ. ರಾಜಕೀಯದ ಮುಸ್ತದಿಯಂತೆ ಕೃಷ್ಣನ ಪಾತ್ರ ಎದ್ದು ಕಾಣುತ್ತದೆ. ಯುದ್ಧದ ಭೀಕರತೆಯನ್ನು ಮನಗಂಡಿದ ಕೃಷ್ಣ ಅದನ್ನು ತಡೆಯುವ ಪ್ರಯತ್ನ ಮಾಡಿದ. ಮಾನವತೆಯಾದಂತೆಯೂ ಭಾಸವಾಗುತ್ತಾನೆ. ಅರ್ಜುನ ಅಲ್ಲಿ ಅರಕೇಸರಿಯೊಂದಿಗೆ ಸಮೀಕರಣಗೊಂಡಿರುವುದರಿಂದ ತನ್ನ ಗಾಂಭೀರ್ಯದಿಂದಲೇ ಕೃಷ್ಣನ ಎಲ್ಲ ನಡೆವು ಒಪ್ಪಿಗೆ ಸೂಚಿಸುತ್ತಾನೆ. ಮನವರಿಕೆಯಾಗುತ್ತದೆ. ಪಂಪನಲ್ಲಿ ದ್ರೌಪದಿಗೆ ಜಾಗವೇ ಇಲ್ಲದಿರುವುದು, ಆಕೆ ಸಂಧಿಯ ಬಗೆಗೆ ಮಾತನಾಡದೇ ಇರುವುದು ಅಚ್ಚರಿ ಮೂಡಿಸುವಂತಿದೆ. ಕೃಷ್ಣ ಹಸ್ತಿನಾವತಿಗೆ ಸಂಧಾನದ ದೂತಕ್ಕಾಗಿ ಬರ್ತಾನೆ. ಬಂದವನು ಯಾವ ರಾಜ್ಯತೀತರ ಅಪೇಕ್ಷೆಯನ್ನು ಪಡೆಯದೆ ನೇರವಾಗಿ ವಿದುರನ ಮನೆಯಲ್ಲಿ ತಂಗ್ತಾನೆ. ಮೂಲದಲ್ಲಿದ್ದ ಚಿತ್ರಣವಿದು. ವಿದುರ ಕುಂತಿಯರ ಜೊತೆಗಿನ ಮೊದಲ ಭೇಟಿಯೇ ಕೃಷ್ಣನಿಗೆ ಸಾಕಷ್ಟು ವಿಚಾರಗಳನ್ನು ಮೊದಲೇ ತಿಳಿಯುವ ಅವಕಾಶವನ್ನು ಬಹುಶಃ ನೀಡುತ್ತೆನಿಸುತ್ತದೆ. ವಿದುರ ಹರಿಯ ಭಕ್ತ. ತಾನಿದ್ದ ಸ್ಥಿತಿಯಲ್ಲಿ ಎಷ್ಟು ಸುಭಾಗಾತಿಥ್ಯವನ್ನು ನೀಡಲು ಸಾಧ್ಯವಿರುತ್ತದೆ ಅದೆಲ್ಲವನ್ನು ಕೃಷ್ಣನಿಗೆ ನೀಡುತ್ತಾನೆ. ಕೃಷ್ಣ ಬಂದ ಸುದ್ದಿಯನ್ನು ತಿಳಿದಾಗ ದುರ್ಯೋಧನ ಪ್ರತಿಕ್ರಿಯೆಯು ಬಹಳ ವಿಲಕ್ಷಣ ಎನಿಸುತ್ತದೆ. ನಾಳಿನೊಳಗೊಳಗಲ್ ತಂದು ಕಾಣಿಸು ಎನ್ನುವ ಮಾತು ದುರ್ಯೋಧನನ ವ್ಯಕ್ತಿತ್ವಕ್ಕೆ, ಸಂಧಾನದ ಪ್ರಕ್ರಿಯೆಗೆ ಆತನಿಂದ ಬರಬಹುದಾದಂತಹ ಉತ್ತರಕ್ಕೆ ಕೊಡುವ ಮುನ್ನುಡಿಯೇ ಆಗಿದೆ. ಅಂದರೆ ಈ ಒಂದು ಪ್ರಪಂಚದಲ್ಲೇ
ಅಂತ ದೇವರಾಗಿರುವಂಥವನ್ನ ನೀನು ನಾಳೆ ನನಗೆ ತಂದು ಕಾಣಿಸುವುದು, ನಾಳೆ ನನ್ನನ್ನು ಭೇಟಿ ಮಾಡಿಸುವಂಥ ಒಂದು ದುರಹಂಕಾರದ ಮಾತುಗಳನ್ನು ಹೇಳ್ತಾನೆ. ಪಂಪನಲ್ಲಿ ಸಂಧಾನದ ಪ್ರಕ್ರಿಯೆಯಲ್ಲಿ ಮಾತನಾಡುವವರು ಕೃಷ್ಣ ದುರ್ಯೋಧನರು ಮಾತ್ರ. ವ್ಯಾಸರಲ್ಲಿ ಕಣ್ವ ಮುನಿಗಳ ಉಪದೇಶ, ಭೀಷ್ಮ ದ್ರೋಣ ವಿದುರರ ಬುದ್ಧಿವಾದವು ಬಂದಿದೆ. ಇಲ್ಲಿ ಕೃಷ್ಣನೇ ಮಾತನ್ನು ಆರಂಭಿಸ್ತಾನೆ. ಕೃಷ್ಣನನ್ನು ಬರಮಾಡಿಕೊಳ್ಳುವ ದುರ್ಯೋಧನನ ಮಾತುಗಳಲ್ಲೇ ಈ ಅಹಂಭಾವ ಇದ್ದು ಕಾಣುತ್ತದೆ. ಲೋಕಗುರು ಜನಜನಿತ ವ್ಯಾಕುಳದ ಬಂದ ನಂದೊಡೆ ಲೋಕದೊಡೆ ನನ್ನ ದೊರೆಗೆ ಪಿರಿಯರು ನೋಡರೆ ಎಂದು ತನ್ನ ಹಿರಿಮೆಯನ್ನು ತಾನೇ ಹೇಳಿಕೊಳ್ತಾನೆ. ಅಂದರೆ ಈ ಲೋಕಕ್ಕೆ ಒಂದು ಜನಜನಿತವಾಗಿರುವ ಕೃಷ್ಣ ನನ್ನ ಒಂದು ದೊರೆಯ ಒಂದು ಮೆಚ್ಚಿ ಅಂದರೆ ನನ್ನ ಒಂದು ಆಸ್ಥಾನಕ್ಕೆ ಬರ್ತಿದ್ದಾನೆ ಎಂದು ದುರಾಂಕಾರ ಪಡ್ತಾನೆ. ತನ್ನ ಬೇಡಲು ಬಂದವನಿವನು ಎನ್ನುವ ಭಾವದಲ್ಲಿ ಮೈಯಾಡಿಸದಂತೆ ಎದ್ದು ಕೃಷ್ಣನನ್ನು ಸ್ವಾಗತಿಸುತ್ತಾನೆ. ಇವುಗಳ ಯಾವುವೂ ಕೃಷ್ಣನಿಗೆ ತಿಳಿದಿರುವುದಲ್ಲ. ಅದಕ್ಕೆ ಪಿರಿಯ ಹೆಸರೊಳೆ ಸುಜತೆನೆಯೋ ಎನ್ನುತ್ತಾನೆ. ಮೂಲದಲ್ಲಿರುವುದಕ್ಕಿಂತ ಸಂಗ್ರಹವಾಗಿ ಪಂಪನ ನಿರೂಪಣೆ ಇದ್ದರೂ ಇಲ್ಲಿ ದುರ್ಯೋಧನನ ದರ್ಪ, ಮತ್ಸರಿ, ಕೃಷ್ಣ ದ್ವೇಷಗಳ ಎದ್ದು ಕಾಣುತ್ತದೆ. ಕೃಷ್ಣ ಮಾತುಗಳು ಆತನಿಗೆ ಪಥ್ಯವಾಗುವುದಿಲ್ಲ. ಪಾಂಡವರ ಮನ್ನಣೆ ಇಲ್ಲದಿದ್ದರೆ ನಿನ್ನ ಒಡೆತನ ಪೂರ್ಣವಾಗುವುದಿಲ್ಲ. ಪಾಂಡವರ ಒತ್ತಾಯಿಸಿದ್ದರೆ ಮದ ತುಂಬಿದ ಯಾವ ಮಂಡಲಾಧೀಶನೂ ನಿನಗೆ ಎದುರಾಡುವುದಿಲ್ಲವೆನ್ನುವ ಮಾತುಗಳು ದುರ್ಯೋಧನನ ಅಭಿಮಾನವನ್ನು ಕೆಣಕುತ್ತವೆ. ತೊಲಗದೆ ಗೋವುಗಾದ ಕಿರಿಯನಿಂದಿನ ಗೋವಿಕೆ ನಿನ್ನ ಚಿತ್ತದೊಳ್ ಜಡದಿ ಸಂಗತಿಯಂ ಜಡದಿಂ ಬುದ್ಧಿಯಂ ತೊಲಗಿಸಿತು ಎಂದು ಕೃಷ್ಣನಂತಹ ಜಗದ್ಗುರುವನ್ನೇ ಅಲ್ಲಗೆಳೆಯುತ್ತಾನೆ. ಸಾಮವನ್ನು ನುಡಿದು ಭೇದವನ್ನು ಆಚರಿಸಿ ಕುಲವನ್ನೇ ಛಿದ್ರಿಸುವೆ, ಗೋಪಾಲನಾದವನಿಗೆ ಮಂತ್ರಿಯಾಗುವ ಆಸೆಯೇ ಎಂದವನು ಇಳತ್ತಾಗಿ ಎನ್ನು ತಾನೇ ಅನುಭವಿಸಬೇಕೇ ಹೊರತು ಹಂಚಿಕೊಳ್ಳುವವನಲ್ಲ ಎಂದು ಸ್ಪಷ್ಟವಾಗಿಯೇ ತಿಳಿಸ್ತಾನೆ ದುರ್ಯೋಧನ ಕೃಷ್ಣನಿಗೆ. ಕೃಷ್ಣ ಅಲ್ಲಿಗೂ ಕೋಪ ತಾಳುವುದಿಲ್ಲ. ಸಮಾಧಾನದಿಂದಲೇ ಪಾಂಡವರ, ಅದರಲ್ಲೂ ಅರ್ಜುನನಾದ ಹರಿಕೇಸರಿಯ ಪ್ರತಾಪವನ್ನು ತಿಳಿಸ್ತಾನೆ. ಅದರ ಹಿಂದೆ ಈ ದುರ್ಯೋಧನನಿಗೆ ಇಂದಿನ ಕಷ್ಟ ಪ್ರಸಂಗಗಳಲ್ಲಿ ಎಂದರೆ ಗಂಧರ್ವನ ಸೆರೆ ಎಳೆಯಾದ ಸಂದರ್ಭದಲ್ಲಿ ಜೊತೆಗೆ ನಿಂತವನು ಅರ್ಜುನನೇ ಹೊರತು ನಿನ್ನ ಪರಿವಾರವಲ್ಲ ಎನ್ನುವ ತಿಳುವಳಿಕೆ ಅರ್ಜುನನ ಇತರ ಸಾಧನೆಗಳನ್ನು ತಿಳಿಸುವಾಗ ಅಲ್ಲಿ ಎಚ್ಚರಿಕೆಯು ಕಂಡು ಬರುತ್ತದೆ. ಪಾಂಡವರ ಹಿರಿಮೆಯನ್ನು ತಿಳಿಸುತ್ತಲೇ ಪಂಪ ಹರಿಕೇಸರಿ ಕೀರ್ತಿಯನ್ನು ತಿಳಿಸುವುದು ಚಾರಿತ್ರ್ಯವಾಗಿಯೂ ಬಹುಮುಖ್ಯವೆಂದೆನಿಸುತ್ತದೆ. ನಿರ್ಣಾಯಕ ಹಂತಕ್ಕೆ ಸಂಧಿ ಬರುವ ಮುನ್ನಿನ ಈ ಸ್ಥಿತಿ ಮೇಲ್ನೋಟಕ್ಕೆ ಪ್ರಾಸವೆನಿಸಿದರೂ ಆಳದಲ್ಲಿ ಕೃಷ್ಣನ ಎಚ್ಚರಿಕೆಯನ್ನು ಧ್ವನಿಸುತ್ತದೆ. ಸಂಧಾನದ ಸಾಮರ್ಥ್ಯ ಹರಿಕರನಾಗಿ ಕೃಷ್ಣ ಕಂಡು ಬರುತ್ತಾನೆ. ಅದರಲ್ಲೂ ಸಂಬಂಧಗಳನ್ನು ಗೌರವಿಸಬೇಕೆನ್ನುವ ಕೃಷ್ಣನ ರೀತಿ ಮೆಚ್ಚತಕ್ಕದ್ದೇ. ದುರ್ಯೋಧನ ಅರ್ಜುನನ ಪ್ರತಾಪವನ್ನು ಕೇಳಿ ತಡೆಯಲಾಗದೆ ತಾಳ್ಮೆ ಕಳೆದುಕೊಳ್ತಾನೆ. ಇದು ಈ ಮಾತಿನಲ್ಲೇ ಆಗಿದ್ದರೆ ಬಹುಶಃ ಆತಂಕಕಾರಿಯಾಗುತ್ತಿರಲಿಲ್ಲ. ಅದಕ್ಕೆ ಬದಲಾಗಿ ದುರ್ಯೋಧನ ತಾಳ್ಮೆ ಕಳೆದುಕೊಂಡು ಹೇಳು ಹೋಗು ಎಂದು ಏಕವಚನದಲ್ಲೇ ನುಡಿಯುತ್ತಾನೆ ಕೃಷ್ಣನಿಗೆ. ಜೊತೆಗೆ ವಿದುರನೆಂಬ ತುತ್ತಿನವನ ಮನೆಯ ಕೂಳು ನಿನ್ನ ಮಾತುಗಳನ್ನು ಹೀಗಾಡಿಸುತ್ತಿದೆ ಎಂದಾಗ ವಿದುರನ ಶಾಂತಿಯು ಕದಡುತ್ತದೆ. ಭೀಮ ತನ್ನ ಶಪಥವನ್ನು ಪೂರೈಸಿಕೊಳ್ಳುವ ಸಂದರ್ಭದಲ್ಲಿ ದುರ್ಯೋಧನನನ್ನು ಕಾಪಾಡಲೆಂದೇ ಜನಜನಿತವಾಗಿ ಇರಿಸಿದ ಬಿಲ್ಲನ್ನು ಸಭೆಯ ಮಧ್ಯದಲ್ಲೇ ಮುರಿದು ಹಾಕ್ತಾನೆ. ಇದು ದುರ್ಯೋಧನನಿಗೆ ತನ್ನ ಬಲಗೈ ಕಡಿದಂತಾಗಿ ಕತ್ತಿ ಹಿರಿದು ಕೃಷ್ಣನ ಹತ್ಯೆಗೆ ಮುಂದಾಗ್ತಾನೆ. ಇಲ್ಲಿಯವರೆಗೆ ತಾಳ್ಮೆಯ ಪ್ರತಿರೂಪದಲ್ಲಿ ಕೃಷ್ಣ ರೌದ್ರಾವತಾರವನ್ನು ತಾಳಿ ತನ್ನ ವಿಶ್ವರೂಪವನ್ನ ಪ್ರದರ್ಶಿಸುತ್ತಾನೆ. ಕೃಷ್ಣ ಸಂಧಾನ ಇಬ್ಬರು ವ್ಯಕ್ತಿಗಳ ಮಾತಿಗಿಂತ ಹೆಚ್ಚಾಗಿ ಒಳಿತು ಕೆಡುಕುಗಳ, ಧರ್ಮ ಅಧರ್ಮಗಳ, ಮಾನಸಿಕ ಕೋಲಾಹಲಗಳ ಅಭಿವ್ಯಕ್ತಿಯಂತೆ ಪಂಪ ಚಿತ್ರಿಸಿದ್ದಾನೆ. ಕೃಷ್ಣನ ಹಿರಿಮೆಯನ್ನು ಆತನ ವ್ಯಕ್ತಿತ್ವದ ಮೂಲಕವೇ ಕಟ್ಟಿಕೊಟ್ಟ ಅರ್ಜುನ ಪರಾಕ್ರಮವನ್ನು ಹೇಳುತ್ತಾ ಹರಿಕೇಸರಿಯಂತಹ ಚಾರಿತ್ರಿಕ ವ್ಯಕ್ತಿಯ ಚಿತ್ರಣವನ್ನು ಪಂಪ ಸಮರ್ಥವಾಗಿ ಇಲ್ಲಿ ಚಿತ್ರಿಸಿದ್ದಾನೆ. ಕೃಷ್ಣ ಸಂಧಾನ ಪಂಪ ಭಾರತದಲ್ಲಿಯೇ ಮುಖ್ಯವೆನಿಸುವುದು. ಪಂಪ ಅಭಿವ್ಯಕ್ತಿಯ ರೀತಿಯಿಂದ ಪಂಪನಂತಹ ಶ್ರೇಷ್ಠನಾದ ಪ್ರತಿಭಾಶಾಲಿಯಾದ ಕವಿಗೆ ಮಾತ್ರವೇ ಇಂತಹ ಸಮರ್ಥವಾದ ಪರಿಣಾಮಕಾರಿಯಾದ ಅನೇಕ ರಸಘಟ್ಟಗಳಲ್ಲಿ ಕಾವ್ಯದಲ್ಲಿ ತಂದಿರಿಸಲು ಸಾಧ್ಯವಾಗುವುದು. ನಿಮಗಿರಿಸಿರುವ ಈ ಭಾಗದ ಅಧ್ಯಯನ ನಡೆಸುವುದರಿಂದ ನಿಮಗೆ ಪಂಪನ ಶ್ರೇಷ್ಠತೆಯೂ ಕೂಡ ಪರಿಚಯವಾಗುತ್ತೆ. ಹಾಗೆ ಪಂಪ ಕವಿಯಾಗಿ ಮಾತ್ರ ಇಂತಹ ಚಿತ್ರಣಗಳನ್ನು ನೀಡಲಿಲ್ಲ, ಕಲಿಯಾಗಿಯೂ ಅದನ್ನು ಚಿತ್ರಿಸಿದ್ದಾನೆ. ಪರಾಕ್ರಮಿಗಳಾಗಿದ್ದರೂ ಪಾಂಡವರಲ್ಲಿದ್ದ ವಿನಯವಂತಿಕೆ, ದುರ್ಯೋಧನ ಅತಿಯಾದ ಆತ್ಮವಿಶ್ವಾಸ, ಛಲ, ಅಹಂಕಾರಗಳು, ಕೃಷ್ಣನ ಕಾರ್ಯದ ಚತುರತೆ, ಅರ್ಜುನನ ಶೌರ್ಯ ಈ ಪ್ರಸಂಗವನ್ನು ಎದ್ದು ಕಾಣುವಂತಾಗಿದೆ. ಜೊತೆಗೆ ಈ ಕಾಲದಲ್ಲಿ ಸಂಬಂಧಗಳಿಗೆ ನೀಡುತ್ತಿದ್ದ ಬೆಲೆ ಸಹೋದರವನ್ನು ಬಿಟ್ಟು ರಾಜ್ಯವಾಡಿದರೆ ರಾಜ ಎನ್ನಬಹುದೇ ಎನ್ನುವಂತಹ ಮಾತುಗಳಿಂದ ತಿಳಿದು ಬರುತ್ತದೆ. ದುರ್ಯೋಧನನ ನಡವಳಿಕೆ ವಾಸ್ತವ ಸ್ಥಿತಿಯಲ್ಲಿ ಅರಿಯದೆ ಎದುರಿಸಿರುವ ರೀತಿ ಸಮಾಜಕ್ಕೆ ಯುದ್ಧದಿಂದ ಆಗಬಹುದಾದ ತೊಂದರೆಗಳನ್ನು ಜೊತೆಯಲ್ಲಿಯೇ ಹೇಳುತ್ತದೆ. ಗೋವುಗಳನ್ನು ಕಾದವನ ಬುದ್ಧಿ ಉಳಿಗದವನ ಮನೆಯ ಕೂಳು ಹಿಂಗಾಡಿಸುವುದು ಎನ್ನುವಂತಹ ಮಾತುಗಳು ಈ ಕಾಲದ ಕುಲದ ಪ್ರಜ್ಞೆಗೆ ಹಿಡಿದ ಕೈಗನ್ನಡಿಯಂತಿದೆ. ಒಟ್ಟಾರೆ
ಪಂಪನ ಕಾವ್ಯ ಪ್ರೌಢ್ಯತೆ ಮತ್ತು ದೇಸಿ ಎರಡೂ ಅದವರಿತು ಬೆರೆತು ಕೃಷ್ಣ ಸಂಧಾನದ ಪ್ರಸಂಗ ಕಾವ್ಯವನ್ನು ಆಸ್ವಾದಿಸುವ ಓದುಗರಿಗೆ ಇಲ್ಲಿ ರಸಪಾಕದಂತಿದೆ. ಸೊ ಐ ಹೋಪ್ ಯು ಗೈಸ್ ನಿಮಗೆ ನಿಜವಾಗ್ಲೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದೆ ಅಂತಂದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಇಷ್ಟ ಆದರೆ ಇಸೋಕೆ ಡಿಸ್ಲೈಕ್ ಮಾಡಿತ್ತು ಬೇಜಾರೇನಿಲ್ಲ. ಸೊ ನಾವು ಮುಂದಿನ ಎರಡನೇ ಒಂದು ಕಾವ್ಯದಲ್ಲಿ ಘಟಕ 1ರಲ್ಲೇ ಎರಡನೇ ಕಾವ್ಯದಲ್ಲಿ ಬರುತ್ತೆ ನೋಡಿ, ದುರ್ಯೋಧನನ ವಿಲಾಪ ಸಾಹಸ ಭೀಮ ವಿಜಯಂ ಅಲ್ಲಿ ರನ್ನ ಬರೆದಿರುವಂಥದ್ದು ಇದನ್ನು. ಸೊ ಸಾಹಸ ಭೀಮ ವಿಜಯಂ ಅಲ್ಲಿ ಆ ಒಂದು ಕಾವ್ಯ ಭಾಗದಿಂದ ದುರ್ಯೋಧನ ವಿಲಾಪ ಅಂದರೆ ಇವಾಗ ಒಂದು ಕೃಷ್ಣ ಸಂಧಾನದಲ್ಲಿ ಪಂಪ ಬರೆದಿರುವಂಥ ಒಂದು ಕೃಷ್ಣ ಸಂಧಾನದಲ್ಲಿ ಏನೆಲ್ಲ ನಡೆಯುತ್ತೆ, ಅವ್ರು ಒಪ್ಸ್ತಾರೆ ಅಂದರೆ ನೀನು ರಾಜ್ಯನ ಕೊಟ್ಟಿಲ್ಲ ಅಂದರೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿನೂ ಕೂಡ ಅವನು ನೋಡಿದ್ರಲ್ಲ, ಅಷ್ಟೊಂದು ದುರಹಂಕಾರದಿಂದ ಅಷ್ಟು ಮಾತುಗಳನ್ನಾಡಿ ಕೊನೆಗೆ ಕೃಷ್ಣನನ್ನೇ ಅವನು ಕೊಲೆ ಮಾಡಲಿಕ್ಕೆ ಹೋಗ್ತಾನೆ. ಅಂಥ ಪರಿಸ್ಥಿತಿಯಲ್ಲಿ ಅಷ್ಟು ಹೇಳಿದ್ರೂ ಅವನು ಕೇಳಲಿಲ್ಲ. ಕೊನೆಗೆ ಏನಾಗುತ್ತೆ ಅಂತಂದರೆ ಯುದ್ಧ ನಡೆಯುತ್ತೆ. ಸೊ ಯುದ್ಧದಲ್ಲಿ ಏನೇನೆಲ್ಲ ಆಗುತ್ತೆ, ಯಾರು ಸಲ್ತಾರೆ ಯಾರು ಗೆಲ್ತಾರೆ, ಆಗ ಈ ಪಾಂಡವರನ್ನು ಪಡ್ತಾರೆ ಕೌರವರನ್ನು ಪಡ್ತಾರೆ. ಇವತ್ತು ಕೌರವರಲ್ಲಿ ದುರ್ಯೋಧನ ಏನಷ್ಟೊಂದೆಲ್ಲ ಜಂಬದಿಂದ ಇದು ಮಾಡ್ತಾನೆ. ಕೊನೆಗೆ ಇಲ್ಲಿ ದುರ್ಯೋಧನನ ವಿಲಾಪ, ದುರ್ಯೋಧನ ಅಂದರೆ ಅವನ ಒಂದು ನೋವು ಏನೆಲ್ಲ ಹಿಂಗೆಲ್ಲ ಅವನು ವ್ಯಕ್ತಪಡಿಸ್ತಾನೆ, ಅವನ ರೋಷ ಅಂತ ನಾವು ಈ ಒಂದು ದುರ್ಯೋಧನನ ವಿಲಾಪದಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಸೊ ವೇಟ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.